ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಇವತ್ತು ವಿಶೇಷವಾಗಿರುವಂತ ಎರಡನೇ ಪಾಠ. ನಿನ್ನೆ ಪಾಠ ಏನು ಅಂದ್ರೆ ಇಲ್ಲಿ ತನಕ ಏನ್ ಕಲ್ತ್ಕೊಂಡ್ವಪ್ಪ? ಆತ್ಮ. ನಾನು ಯಾರು? ನಾನು ಒಂದು ಆತ್ಮ. ಇದ್ರ ಬಗ್ಗೆ ತಿಳ್ಕೊಂಡು ಇನ್ನ ನೆಕ್ಸ್ಟ್ ಏನು ಅಂತಂದ್ರೆ ಪರಮಾತ್ಮ ಯಾರು ಅಂತ. ಪರಮಾತ್ಮ ಯಾರು? ಹೂ ಈಸ್ ರಿಯಲ್ ಗಾಡ್? ಸತ್ಯ ಪರಮಾತ್ಮನ ಪರಿಚಯ. ಇದು ತುಂಬಾನೇ ಇಂಪಾರ್ಟೆಂಟ್ ಕ್ಲಾಸ್. ಹೇಗೆ ಫಸ್ಟ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್, ಸೆಕೆಂಡ್ ಕ್ಲಾಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಆದಷ್ಟು ನಿಮ್ಗೇನೋ ನಿದ್ದೆ ಬಂದ್ರೆ ವಾಕ್ ಮಾಡ್ಕೊಂಡು ಕೇಳಿ, ಅದು ತುಂಬಾ ಗಮನ ಕೊಟ್ಟು ಒಂದೊಂದು ಪಾಯಿಂಟು ಕೂಡ ಮಿಸ್ ಮಾಡದೆ ನೀವು ಇದನ್ನ ಸ್ಪಷ್ಟವಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಪರಮಾತ್ಮನ ಸತ್ಯ ಪರಿಚಯ. ಇಲ್ಲೇ ಐತೆ ಅನ್ಸುತ್ತೆ ಚಾರ್ಟ್. ನಾವು ನಮ್ಮ ಜೀವನ ಕಾಲದಲ್ಲಿ ನಮ್ಮೆಲ್ಲರ ಮನಸ್ಸಿಗೆ ಹತ್ತಿರವಾಗಿರುವಂತಹ, ಅತಿ ಪ್ರಿಯವಾಗಿರುವಂತಹ ಹಾಗೂ ಎಂದಿಗೂ ಮರೆಯದೇ ನೆನೆಯುವಂತಹ, ಯಾವಾಗ್ಲೂ ಹೇಳುವ ಶಬ್ದ ಪರಮಾತ್ಮ, ಭಗವಂತ. ಎಲ್ಲರಿಗೂ ಪರಮಾತ್ಮ ಗೊತ್ತು, ಎಲ್ಲರಿಗೂ ಪರಮಾತ್ಮ ಬೇಕು. ಆದರೆ ಆತ್ಮದ ವಿಚಾರದಲ್ಲಿ ಬಂದರೆ ಅನೇಕರು ಆತ್ಮದ ಈ ವಿಚಾರವನ್ನೆಲ್ಲ ಕೂಡ ಒಪ್ತಾರೆ, ಹಾಗೂ ಎಲ್ಲರ ಮನಸ್ಸಿನ ಮತ ಒಂದೇ ಇರುತ್ತೆ. ಎಲ್ಲರಿಗೂ ತಿಳಿದಿದೆ ನಾವು ದೇಹ ಅಲ್ಲ ಪ್ರಾಣ ಅಂತ. ಆದರೆ ಎರಡನೇ ಪಾಠ ಏನು, ಪರಮಾತ್ಮ ಸತ್ಯ ಪರಮಾತ್ಮ ಯಾರು ಎನ್ನುವಂತ ವಿಚಾರ ಬಂದರೆ ಅನೇಕ ಗೊಂದಲವಿರುವ, ಅನೇಕ ಮಾನ್ಯತೆಗಳಿರುವಂತಹ, ಅನೇಕ ಮತಗಳಿರುವಂತಹ ವಿಚಾರ ಇದು. ನಾನು ಯಾರಿಗಾದರೂ ಕೇಳಲಿ ನೀವ್ ಯಾರು ಅಂತ, ನೀವೊಂದು ಆತ್ಮ ಅಂದ್ರೆ ಎಲ್ಲರೂ ಒಪ್ತಾರೆ, ಯಾಕಂದ್ರೆ ಅದೆಲ್ಲರಿಗೂ ತಿಳಿದಿದೆ. ಆದರೆ ಪರಮಾತ್ಮ ಯಾರು ಅಂತ ನಾನು ಕೇಳಿದಾಗ ಅನ್ನೋರೊಂದು ಉತ್ತರ, ಅನ್ನೋರೊಂದು ಉತ್ತರ, ಅನ್ನೋರೊಂದು ಉತ್ತರ. ನಾನು ಕೇಳಿದ್ರೆ ನಾನು ಒಂದು ಉತ್ತರವನ್ನು ಹೇಳ್ತೇನೆ. ಅನೇಕ ಗೊಂದಲವಿರುವಂತಹ ಒಂದು ಹಾಗೂ ಅತಿ ಪ್ರಿಯವಾಗಿರುವಂತಹ, ಎಲ್ಲರಿಗೂ ಬೇಕಾಗಿರುವಂತಹ ಶಬ್ದ ಯಾವ್ದಾದ್ರೂ ಇದೆ ಅಂತ, ಪರಮಾತ್ಮ. ಈಗ ಆ ಪರಮಾತ್ಮನ ಬಗ್ಗೆ ಸ್ವಲ್ಪ ಅರಿತುಕೊಳ್ಳುವಂತ ಪ್ರಯತ್ನವನ್ನು ಮಾಡು. ಈ ಒಂದು ಪರಮಾತ್ಮನ ವಿಚಾರದಲ್ಲಿ ಅನೇಕರು ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಅದಕ್ಕೆ ಒಬ್ರು 4 ಜನ ಸೂರದಾಸರು ಅಂದ್ರೆ ಒಳ್ಳೆಯ ಒಂದು ಜ್ಞಾನಿಗಳನ್ನ ಕಳಿಸಿದ್ರಂತೆ ಒಂದು ರೂಮಲ್ಲಿ. ಆ ರೂಮ್ ಎಲ್ಲ ಕತ್ಲಾಗಿತ್ತು. ಆ ರೂಮ್ ಒಳಗಡೆ ಒಂದು ಆನೆ ಇತ್ತು. ಅವ್ರ ಆನೆಯನ್ನು ಮೊದಲು ಯಾವತ್ತು ನೋಡಿಲ್ಲ. ಕತೆ ಅವರು ಒಬ್ರೊಬ್ರನ್ನ ಕಳಿಸಿದ್ರು. ಆನೆ ಹೆಂಗೈತೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆನೆ ಹೆಂಗೈತೆ ನೋಡ್ಕೊಂಡ್ ಬನ್ನಿ ಅಂತ ಕತ್ಲ ರೂಮಲ್ಲಿ ಕಳಿಸಿದ್ರೆ ಒಬ್ಬರು ಆನೆಯ ಬಾಲವನ್ನು ಇಟ್ಕೊಂಡ್ರು. ಆಗ ಆತ ಏನು ಅನ್ಕೊಂಡ, ಆನೆ ಹೆಂಗೈತೆ ಉದ್ದಕ್ಕೈತೆ ಅಂತ. ಇನ್ನೊಬ್ಬ ಬಂದ ಆನೆ ಕಾಲನ್ನು ಇಟ್ಕೊಂಡ. ಓ ಆನೆ ಹೆಂಗೈತೆ ದಪ್ಪಕ್ಕೈತೆ ಅಂತ ಅಂದ್ರು. ಇನ್ನೊಬ್ರು ಬಂದ್ರು, ಆನೆಯ ಒಂದು ಸೊಂಡಿಗೆ ಇದನ್ನೇ ಹೆಂಗಿಟ್ಕೊಂಡು, ಆನೆ ಅನ್ನೋದು ಇದು ಕರುವಾಗೈತೆ ಅಂತ ಹೇಳ್ಬಿಟ್ರು. ಒಬ್ರು ಬಂದು ಕಿವಿ ಇಟ್ಕೊಂಡು ಆನೆ ಒಂದು ಬಿಸಿಲಿಗೆ ತರ ಐತೆ ಅಂತ ಹೇಳಿದ್ರು. ಈ ತರ ಒಬ್ಬರೊಬ್ಬರು ಬಂದು ಒಂದೊಂದು ರೀತಿ ಭಾವಿಸ್ಕೊಂಡು ಬಂದ್ರು.
ಈ 4 ಜನ ಯಾವ ರೂಪದಲ್ಲಿ ಆನೆ ನೋಡಿದ್ರು, 5ನೇ ಒಬ್ರು ವ್ಯಕ್ತಿ ಕೂತಿದ್ರು, ಅವ್ರಿಗೋಗಿ ಆನೆ ಹಿಂಗೈತೆ ಅಂತ ಹೇಳಬೇಕಾಗಿತ್ತು. ಹಾಗೆ 4 ಜನ ಹೋಗಿ ಒಬ್ರು ಉದ್ದಕ್ಕೈತೆ, ಒಬ್ರು ದಪ್ಪಕ್ಕೈತೆ, ಒಬ್ರು ಗುಂಡಕ್ಕೈತೆ, ಒಬ್ರು ಬೀಸಣಿಗೆ ತರ ಐತೆ ಅಂತ ಹೇಳಿದ್ರಂತೆ. ಅದ ಕೇಳ್ತಾ ಅವರು ಏನ್ ಅನ್ಕೊಂಡ್ರು, 5ನೇ ಒಂದು ಸೂರದಾಸ ಅಂದ್ರೆ ಒಂದು ಜ್ಞಾನಿ, ಒಂದು ಬುದ್ಧಿವಂತ, ಇವ್ರು ಎಲ್ಲರೂ ನೋಡ್ಕೊಂಡು ಬಂದೇ ಹೇಳಿದಾರಲ್ವಾ, ಇವ್ರು ಹೇಳಿದ್ದೆಲ್ಲವೂ ಕೂಡ ನಿಜಾನೇ ಆಗಿರ್ಬೇಕಲ್ವಾ, ಸುಳ್ಳಂತ ಇವ್ರು ಹೇಳ್ತಾ ಇಲ್ಲ. ಅವ್ರು ಏನ್ ನೋಡ್ಕೊಂಡು ಬಂದ್ರು ಅಂದ್ರೆ ಅವ್ರಿಗೆ ಏನು ಅನುಭವವಾಯಿತೋ ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ನಿಜಾನೇ ಇರ್ಬೋದು. ಅಂದ್ರೆ ಆನೆ ಇಂಥ ವಸ್ತು ಆಗಿರ್ಬೋದು, ಒಂದು ಸಲ ಸಣ್ಣಕ್ಕೆ, ಒಂದ್ಸಲ ದಪ್ಪಕ್ಕೆ, ಒಂದ್ಸಲ ಗುಂಡಕ್ಕೆ, ಒಂದ್ಸಲ ಬೀಸಣಿಗೆ ತರ ಇರುವಂಥದ್ದೇ ಆನೆ ಆಗಿರ್ಬೋದೇನೋ. ಕ್ಷಣ ತನ್ನ ರೂಪವನ್ನು ಬದಲಾಯಿಸುವಂತಹ ಒಂದು ಪ್ರಾಣಿಯೇ ಆನೆ ಆಗಿರ್ಬೇಕೇನೋ ಅಂತ ಅವರು. ಸರಿ, ಈ 5ನೇ ವ್ಯಕ್ತಿ 6ನೇ ವ್ಯಕ್ತಿಗೆ ಆನೆ ಹೆಂಗೈತೆ ಅಂತ ಹೇಳ್ಬೇಕು. ಆಗ 6ನೇ ವ್ಯಕ್ತಿ ಹೋಗಿ ಹೇಳಿದಾಗ, ಈ ತರ ಆನೆ ಅಂದ್ರೆ ಇಂಥ ಪ್ರಾಣಿಯಾಗಿದೆ, ಅದು ಕ್ಷಣಕ್ಕೆ ತನ್ನ ರೂಪವನ್ನು ಬದಲಾಯಿಸುತ್ತದೆ, ಸಣ್ಣಕ್ಕೆ ದಪ್ಪಕ್ಕೆ ಇತ್ಯಾದಿ ಈ ತರ ರೂಪವನ್ನು ಬದಲಾಯಿಸುತ್ತಾ ಇರುತ್ತದೆ, ಇದೇ ಆನೆ ಅಂತ ಹೇಳ. ಆತ ಏನಂದ್ರೆ ಹೆಂಗಾಗ್ಲಿಕ್ಕೆ ಸಾಧ್ಯ, ಬಣ್ಣವನ್ನು ಬದಲಾಯಿಸುತ್ತಂದ್ರೂ ನಂಬಹುದು, ಆದ್ರೆ ಸ್ಕೆಲಿಟಲ್ ಸಿಸ್ಟಮ್, ಒಂದು ಮೂಲೆ ವ್ಯವಸ್ಥೆಯನ್ನೇ ಬದಲಾವಣೆ ಆಗುವಂತ ಒಂದು ಪ್ರಾಣಿ ಹೇಗಿರ್ಬೋದು, ನಾನು ಆನೆ ಈ ತರ ಇದೆ ಅಂತ ನಾನು ನಂಬುವುದೇ ಇಲ್ಲ, ಇದು ಸತ್ಯ ಅಂತ ನನ್ನ ವಿವೇಕ ಹೇಳುವುದಿಲ್ಲ, ಆನೆನೇ ಇಲ್ಲ ಅಂತ ಆತ ಹೇಳು. ಆತ ನೋಡಿದ್ದೇ ತಾನೇ ಹೇಳಿದ್ದವರು, ಅನುಭವಿಸಿದ್ದೇ ಅವ್ರು ಹೇಳಿದ್ದಾರೆ, ಅವ್ರದ್ದು ತಪ್ಪಲ್ಲ. ಈತ ಕೇಳಿದ್ದೇ ಹೇಳಿದ್ದಾನೆ, ಈತಂದು ತಪ್ಪಿಲ್ಲ. ಮತ್ತೆ ಕೊನೆಯಲ್ಲಿ ಈತ ಕೂಡ ಅವರು ಅಂದುಕೊಂಡಿದ್ದು ಅದರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಆತ ನಂಬಲಿಲ್ಲ, ಅದಕ್ಕೆ ಆತಂದು ತಪ್ಪಿಲ್ಲ. ಇದೇ ಒಂದು ಪರಮಾತ್ಮನ ವಿಚಾರದಲ್ಲಿ ನಮಗೆ ಆಗಿರುವಂತಹ ಪರಿಸ್ಥಿತಿ. ನಾವೆಲ್ಲರೂ ಕೂಡ ಅನುಭವದ ಆಧಾರದ ಮೇಲೆ, ಯಾವ ಅನುಭವ, ಅನ್ಯರ ಅನುಭವದ ಆಧಾರದ ಮೇಲೆ ಪರಮಾತ್ಮನನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೆವು. ಮತ್ತೆ ಆ ಅನುಭವ ತಪ್ಪ ಅಂದ್ರೆ ಇಲ್ಲ. ಈಗ ಸರಿ, ಪರಮಾತ್ಮನ ಇಲ್ಲಿ ತನಕ ಅನೇಕ ವಿಚಾರಗಳನ್ನ ಹೇಳ್ತಾ ಬಂದ್ರು. ಪರಮಾತ್ಮ ಅಂದ್ರೆ ಹೇಗೆ ಹೀಗೀಗಿರ್ತಾರೆ ಅಂತ. ಈಗ ನಾನು ಒಂದು ಹೇಳುತ್ತೇನೆ, ನೀವು ಕೇಳಬಹುದು. ಈಗ ನೀವು ಬ್ರಹ್ಮಕುಮಾರಿ ಇಲ್ಲಿ ತನಕನೂ ಅನೇಕ ವಿಚಾರಗಳನ್ನ ನಾವು ಕೇಳುತ್ತಾ ಬಂದೇವೋ, ಅನೇಕ ಧರ್ಮಗಳ ಅನೇಕ ಮತಗಳನ್ನು ಕೇಳ್ತಾ ಬಂದೇವೋ, ಅವರನ್ನೇ ಪರಮಾತ್ಮ ಅಂತ ಬಂದೆವು. ಆದ್ರೆ ಅವರು ತಪ್ಪು ಅಂತ ನೀವು ಹೇಳಿದ್ಮೇಲೆ ನಿಮ್ದು ಒಂದು ಮತ ಇದರಲ್ಲಿ ಸೇರಿಸ್ತಾ ಇದ್ದೀರಾ ಅಂತ ನೀವು ನನಗೆ ಕೇಳಬಹುದು. ಏನು ಬ್ರಹ್ಮಕುಮಾರಿ ಸಾಯಿ, ನೀವು ಒಂದು ಪರಮಾತ್ಮನೊಂದು ಕಲ್ಪನೆಯನ್ನು ನಮಗೆ ಕೊಡ್ತಿದ್ದೀರಾ ಅಂತ ಕೇಳಬಹುದು. ಇಲ್ಲಿ ತನಕ ಪರಮಾತ್ಮ ಸರ್ವವ್ಯಾಪಿ ಅಂತ ಅಂದ್ವಿ, ಪರಮಾತ್ಮ ಕಣದಲ್ಲಿ ಇದ್ದಾರೆ ಅಂತ ನಾವು ಕೇಳಿದ್ವಿ, ಪರಮಾತ್ಮ ನನ್ನಲ್ಲಿಯೇ ಇದ್ದಾರೆ ಅಂತ ಕೂಡ ನಾವು ಕೇಳಿದ್ವಿ, ಬ್ರಹ್ಮನೇ ಪರಮಾತ್ಮ ಅಂತ ಕೂಡ ಕೇಳಿದ್ವಿ. ಅದರ ಜೊತೆಗೆ ನಾನು ಒಂದ್ ಹೇಳ್ತೀನಿ, ಅದು ಕೂಡ ಪರಮಾತ್ಮನೇ ಅಂತ ನಾವು ನಂಬೇಕಾ ಅಂತ ನಿಮ್ಮ ಪ್ರಶ್ನೆ. ಅದಕ್ಕೆ ಇಲ್ಲಿ ನಂಬಬೇಡಿ ಅಂತ ನಾನು ಹೇಳ್ತೀನಿ. ಪರಮಾತ್ಮ ಅಂದ್ರೆ ಹೀಗಿರಬೇಕು ಅಂತ ನಾನು ಹೇಳ್ತೀನಿ. ಆ ಲಿಸ್ಟಲ್ಲಿ ಪರಮಾತ್ಮ ಆ ಒಂದು ಕ್ವಾಲಿಟೀಸ್ ಫುಲ್ಫಿಲ್ ಮಾಡಿದ್ರೆ ಅದು ಪರಮಾತ್ಮ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ಹೇಳಿರುವಂಥದ್ದು ಅವ್ರೇನು ಪರಮಾತ್ಮ ಅಂತಾನೆ ಸ್ವೀಕರಿಸಬೇಡಿ. ಅಂದ್ರೆ ಈಗ ನಿಮಗೆ ನಡೆಯುವಂತ ಪಾಠ ಏನು ಅಂತಂದ್ರೆ ಕ್ವಾಲಿಟೀಸ್. ಇವಾಗ ಒಂದು ಹ್ಯೂಮನ್ ಬೀಯಿಂಗ್, ಒಂದು ಮನುಷ್ಯ ಅಂದ್ರೆ ಹೇಗಿರ್ತಾನೆ, 2 ಕಣ್ಣು ಇರುತ್ತೆ, ಒಂದು ಮೂಗಿರುತ್ತೆ, 2 ಕಿವಿ ಇರುತ್ತೆ, ಒಂದು ಬಾಯಿ ಇರುತ್ತೆ, ಈ ರೀತಿ ಆಕಾರ ಇರುವಂತವನು ಮನುಷ್ಯ ಅಂತ ನಾವು ಹೇಗೆ ಓದ್ತೀವಲ್ಲ, ಪಾರ್ಟ್ಸ್ ಆಫ್ ದ ಬಾಡಿ ಅಂತೆಲ್ಲ ಓದ್ತೀವಿ ನಾವು, ಆತ ಮನುಷ್ಯ ಅಂತ ನಾವು ಹೇಳ್ತೇವೆ. ಆ ಥರ
ಪರಮಾತ್ಮ ಅಂದ್ರೆ ಹೇಗಿರ್ತಾರೆ ಅಂತ ಕ್ವಾಲಿಟೀಸ್ ನಾನು ಹೇಳ್ತೇನೆ. ಆ ಕ್ವಾಲಿಟೀಸ್ ಯಾವ್ಯಾವುದಕ್ಕೆ ವರ್ತಿಸುತ್ತೋ ಅದೆಲ್ಲ ಪರಮಾತ್ಮ ಅಂತ ನೀವು ಸ್ವೀಕರಿಸಬಹುದು. ನೋಡೋಣ ಆ ಕ್ವಾಲಿಟೀಸ್ ಏನೇನು ಅಂತ. ಫಸ್ಟ್ ಪಾಯಿಂಟ್, ಪರಮಾತ್ಮ ಸರ್ವಧರ್ಮ ಮಾನ್ಯನೀಯ. ಸರ್ವಧರ್ಮದವರು ಇವರು ಪರಮಾತ್ಮ ಅಂತ ಒಪ್ಪಬೇಕು, ಅವರೇ ಪರಮಾತ್ಮ. ಸರ್ವಧರ್ಮದವರು ಯಾಕಂತಂದ್ರೆ ವಿಶ್ವದಲ್ಲಿರುವಂತ ಪ್ರತಿಯೊಂದು ಆತ್ಮನು ಯಾರ ಸಂತಾನ? ಪರಮಾತ್ಮನ ಸಂತಾನ. ಪರಮಾತ್ಮನ ಸಂತಾನ ಅಂತಂದ್ಮೇಲೆ ಆ ತಂದೆಯನ್ನು ಅವ್ರು ಗುರ್ತಿಸ್ಬೇಕಲ್ವಾ, ಇವ್ರು ನನ್ನ ತಂದೆ ಅಂತ ಅವ್ರು ಒಪ್ಪಬೇಕು, ಆವಾಗಲೇ ಅವ್ರ ತಂದೆ. ಆತರ ಸರ್ವಧರ್ಮ ಮಾನ್ಯನೀಯ ಪರಮಾತ್ಮ. ಓಕೆನಾ? ಸೆಕೆಂಡ್ ಪಾಯಿಂಟ್, ಸರ್ವೋಚ್ಚ ಅಂದ್ರೆ ಸರ್ವರಿಗಿಂತ ಉತ್ತಮರಾಗಿರಬೇಕು. ಸರ್ವರಿಗಿಂತ ಉತ್ತಮ. ಸರ್ವರಿಗಿಂತ ಉತ್ತಮ ಅಂದ್ರೆ ಹೆಂಗೆ ಅಂದ್ರೆ ಅವರಿಗೆ ಮೀರಿದ ತಂದೆ, ಶಿಕ್ಷಕ, ಗುರುವು ಯಾರು ಇಲ್ಲ, ಇರಬಾರದು. ಇದರಿಂದ ಅವರಿಗಿಂತ ಒಬ್ರು ದೊಡ್ಡವರು ಇದ್ದಾರೆ ಅಂತ ತಾನೇ ಅರ್ಥ. ಇವಾಗ ಪರಮಾತ್ಮ ಅಂದ್ರೆ ನಾವೇನು, ವಿಶ್ವದಲ್ಲಿ ಅತಿ ದೊಡ್ಡ ಶಕ್ತಿ, ಆ ಶಕ್ತಿಗಿಂತ ಮೀರಿದ ಶಕ್ತಿ ಇಲ್ಲ, ಅದೇ ವಿಶ್ವವನ್ನು ನಡೆಸುವಂತ ಶಕ್ತಿ ಅಂತ ನಾವು ನಂಬಿದೀವಿ ಅಂದ್ರೆ ಆ ಶಕ್ತಿ ಹೇಗಿರ್ಬೇಕು? ಸರ್ವೋಚ್ಚ ಆಗಿರ್ಬೇಕು. ಅಂದ್ರೆ ಅವರಿಗೆ ಯಾರು ತಂದೆ, ಅವ್ರಿಗೆ ಯಾವ ಶಿಕ್ಷಕ, ಅವ್ರಿಗೆ ಯಾವ ಗುರು ಇರಬಾರದು. ಇದರಿಂದ ಅವ್ರಿಗಿಂತ ಮೇಲಾಯ್ತದೆ, ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಪಾಯಿಂಟ್ ಏನು? ಸರ್ವಧರ್ಮ ಮಾನ್ಯನೀಯ ಆಗಿರ್ಬೇಕು, ಸರ್ವಧರ್ಮದವರು ಒಪ್ಪಬೇಕು. ಎರಡನೇ ಪಾಯಿಂಟ್ ಏನು? ಸರ್ವೋಚ್ಚ. ಮೂರನೇ ಪಾಯಿಂಟ್ ಸರ್ವಪರೆ. ಅಂದರೆ ಏನು? ಎಲ್ಲದರಿಂದ ಭಿನ್ನರಾಗಿರಬೇಕು, ಅತೀತರಾಗಿರಬೇಕು. ನಮ್ಮ ತರ ಜನಮರಣ ಚಕ್ರದಲ್ಲಿ ಬಂದು ಪಾತ್ರನು ಮಾಡುವುದಾಗಲಿ, ಸುಖ ದುಃಖಗಳಲ್ಲಿ ಬರುವುದಾಗಲಿ, ಈ ತರ ನಮ್ಮ ತರಹ ಒಂದು ಚಕ್ರದ ಒಂದು ಬಲಿ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಬಂಧನದಲ್ಲಿ ಸಿಕ್ಕಿಗೆ ಹಾಕಿಕೊಳ್ಳುವಂಥವ್ರು ಆಗಬಾರದು. ನಾ ಅದೇ ಅಂದಾಗ ಎಲ್ರು ಕೆಸರಿಗೆ ಬಿದ್ದರೆ ಕೆಸರಿಂದ ಎತ್ತೋರು ಒಬ್ರು ಹೊರ ಇರಬೇಕು ಅಂತ, ಅವರೇ ಪರಮಾತ್ಮ. ಅದಕ್ಕೆ ನಾವೆಲ್ಲರೂ ಕೂಡ ಪರಮಾತ್ಮನನ್ನೇ ಕೂಗ್ತೇವೆ. ಒಂದು ವೇಳೆ ಪರಮಾತ್ಮನಿಗೂ ದುಃಖ ಬಂತು ಅಂತಂದ್ರೆ ಅವ್ರು ಹೇಗೆ ದೂರ ಮಾಡ್ತಾರೆ? ಅವರು ದೂರ ಮಾಡಲ್ಲ. ಅದಕ್ಕೆ ಅವ್ರೇನಾಗಿರ್ಬೇಕು? ಇದರಿಂದ ದೂರ ಇರಬೇಕು, ಸರ್ವಪರೆ ಆಗಿರ್ಬೇಕು. ಅಂದ್ರೆ ಎಲ್ಲದರಿಂದ ಭಿನ್ನ ಆಗಿ ಇರಬೇಕು. ಅಂದ್ರೆ ಈ ಚಕ್ರದಿಂದ, ಈ ಸುಖ ದುಃಖ ಈ ಚಕ್ರದಿಂದ. ಅದಕ್ಕೆ ಅವರನ್ನ ಭೋಕ್ತ ಅಂತ ನಾವೆಲ್ಲ ಹೇಳ್ತೇವೆ. ಅನೇಕ ಒಂದು ಅವರ ಮಹಿಮೆಯನ್ನು ಮಾಡ್ತಾ ಇದ್ದು ಮುಂದೆ ನೋಡೋಣ. ಅಂದ್ರೆ ನಾನು ಈ ಕ್ವಾಲಿಟೀಸ್ ಇರಬೇಕು. ಏನೇನು? ಸರ್ವಧರ್ಮ ಮಾನ್ಯನೀಯ, ಸರ್ವೋಚ್ಚ, ಸರ್ವೋಪರೆ. ಇನ್ನು ಮೂರನೇದು ಸರ್ವಜ್ಞಾನಿ. ಎಲ್ಲದರಿಂದ ಭಿನ್ನ ಆಗಿದ್ದರೂ ಎಲ್ಲದರ ಜ್ಞಾನ ಅವರಲ್ಲಿ ಇರಬೇಕು. ಸರ್ವ ಜ್ಞಾನ ಅವರಲ್ಲಿ ಇರಬೇಕು. ಇದು 4. ಸರ್ವ ಜ್ಞಾನ, ಎಲ್ಲದರ ಜ್ಞಾನ ಅವರಲ್ಲಿ ಇರಬೇಕು. ಮತ್ತೆ 5ನೇದು ಸರ್ವಶಕ್ತಿವಂತ, ಸರ್ವಗುಣ ಸಂಪನ್ನ ಆಗಿರಬೇಕು. ಸರ್ವಗುಣ ಸಂಪನ್ನ, ಸರ್ವಶಕ್ತಿ ಸಂಪನ್ನ ಆಗಿರಬೇಕು ಪರಮಾತ್ಮ. ಈ 5 ಪಾಯಿಂಟ್ಸ್ ಅರ್ಥ ಆಯ್ತಲ್ಲಪ್ಪ? ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಸರ್ವಧರ್ಮ ಮಾನ್ಯ, ಸರ್ವೋಚ್ಚ, ಸರ್ವೋಪರೆ, ಸರ್ವಜ್ಞಾನಿ, ಸರ್ವಶಕ್ತಿವಂತ, ಸರ್ವಗುಣವಂತ. ಈ 5 ಪಾಯಿಂಟ್ಸ್ ಇದೊಂದು ಕನ್ನಡಿ ತರ ತಿಳ್ಕೊಳ್ಳಿ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸುತ್ತಲ್ಲ, ಈ 5 ಪಾಯಿಂಟ್ಸ್, ಈ 5 ವಿಚಾರ ಯಾರು ಸಂಪನ್ನವಾಗಿ ಅವರಲ್ಲಿ ಇರುತ್ತದೆಯೋ, ಈ ಗುಣಗಳಿರುತ್ತದೆಯೋ ಅವರೇ ಪರಮಾತ್ಮ. ಓಕೆನಪ್ಪ? ಈ 5 ಪಾಯಿಂಟ್ಸ್ ಪರಮಾತ್ಮನಿಗೆ ವರ್ತಿಸುತ್ತಲ್ವಾ? ನಿಮಗೇನ್ ಅನ್ಸುತ್ತೆ? ನಾನು ಹೇಳಿದ್ದೆಲ್ಲ ನೀವು ಒಪ್ಪಬೇಕಂತ ಯಾವುದು ಇಲ್ಲ. ನಿಮ್ಮ ವಿವೇಕಕ್ಕೆ ಯಾವುದು ಸರಿ ಅನ್ಸುತ್ತೋ ಅದನ್ನ ಸ್ವೀಕರಿಸಿ. ಅದು ಮತ್ತೆ ಈಗ ಈ 5 ಯಾವ್ಯಾವುದಕ್ಕೆ ಮ್ಯಾಚ್ ಆಗತ್ತೆ ಅಂತ ನೋಡ್ಕೊಂಡು ಬರೋಣ.
ಮೊದಲನೇದು ಪ್ರಕೃತಿಯೇ ಪರಮಾತ್ಮ. ಪ್ರಕೃತಿಯೇ ಪರಮಾತ್ಮ ಅಂತ ನಾವು ಹೇಳುತ್ತೇವೆ. ಪ್ರಕೃತಿ ಪರಮಾತ್ಮನ ಯಾಕೆಂದ್ರೆ ನಾವು ಮರ ಪೂಜೆ ಮಾಡ್ತೀವಿ ಇತ್ಯಾದಿ. ಪ್ರಕೃತಿಯೇ ಪರಮಾತ್ಮ ಅಂದ್ರೆ ಅದರಲ್ಲಿ ಎಲ್ಲವೂ ಬಂದ್ಬಿಡುತ್ತೆ, ಎಲ್ಲ ತತ್ವಗಳು ಕೂಡ. ಈಗ ನಾವು ನೋಡೋಣ ಪ್ರಕೃತಿ ಪರಮಾತ್ಮನ ಪ್ರಕೃತಿ ಪರಮಾತ್ಮ ಈ 5 ವಿಚಾರದಲ್ಲಿ ಇದ್ರೆ ಏನಾದ್ರೂ ಹೋಗುತ್ತಾ ಅಂತ ನೋಡಿದ್ರೆ ಪ್ರಕೃತಿ ಅನ್ನೋದು ಬದಲಾವಣೆ ಆಗುವಂತ ಒಂದು ತತ್ವ. ಅದಕ್ಕೆ ಪರಿವರ್ತನೆ ಪುನರಾವರ್ತನೆಗೆ ಒಳಗಾಗುವುದೇ ಪ್ರಕೃತಿ ಅಂತ ನಾವು ಹೇಳುತ್ತೇವೆ. ಪ್ರಕೃತಿ ಒಳಗಾಗತ್ತೆ ಪರಿವರ್ತನೆ ಪುನರಾವರ್ತನೆಗೆ, ಏಕತಃ ತನ್ನ ಸ್ಥಿತಿಯನ್ನು ಇಟ್ಟುಕೊಳ್ಳುವುದಿಲ್ಲ ಅನ್ನೋದು. ಇದರಲ್ಲಿ ಫಸ್ಟ್ ಈ 5 ಪಾಯಿಂಟ್ಸ್ ಯಾವ್ದು ಫುಲ್ಫಿಲ್ ಮಾಡುತ್ತೆ ಅದು ಪರಮಾತ್ಮ ಅಂದಲ್ಲ, ಅದಕ್ಕೆ ಫಸ್ಟ್ ಪ್ರಕೃತಿಯೇ ಪರಮಾತ್ಮನ ಅಂತ. ಈಗ ಪ್ರಕೃತಿಯೇ ಪರಮಾತ್ಮನ ಅಂತ ನೋಡಿದ್ರೆ ಸರ್ವ ಧರ್ಮದವರು ಪ್ರಕೃತಿ ಪರಮಾತ್ಮ ಅಂತ ಒಪ್ತಾರ? ಒಪ್ಪಲ್ಲ. ಸರ್ವೋಚ್ಚನ, ಅದೇ ಅತಿ ಉತ್ತಮನ. ಇಷ್ಟು ಸುಂದರ ಪ್ರಕೃತಿ ಐತೆ, ಎಷ್ಟು ಆನಂದ ಕೊಡುವಂತ ಪ್ರಕೃತಿ ಐತೆ, ಎಷ್ಟು ಸುಂದರ ಆನಂದ ಅನುಭವಿಸುವಂತ ಈ ಪ್ರಕೃತಿಯನ್ನು ನೋಡಿ ನಮ್ಮ ಮನಸ್ಸೇನು ಹೇಳುತ್ತೆ ಅಂತಂದ್ರೆ, ಅದಕ್ಕೆ ಒಂದು ಹಾಡೇ ಐತೆ, ಯಾರ ರಚನೆಯು ಇಷ್ಟು ಸುಂದರವೋ ಇದರ ರಚಯಿತೆ ನೆಷ್ಟು ಸುಂದರ ಅಂತ ಹಾಡು. ಎಷ್ಟು ಸುಂದರ, ಎಷ್ಟು ಆನಂದ ಕೊಡುವಂತ ಒಂದು ಪ್ರಕೃತಿ ನಮಗೆ ಸಿಕ್ಕಿದೆ. ಆದರೆ ಈ ಆನಂದ ಕೊಡುವಂತ ಇಷ್ಟು ಚೆನ್ನಾಗಿರುವಂತ ಈ ಪ್ರಕೃತಿಯ ರಚಯಿತ ಪರಮಾತ್ಮ ಅಂತ ನಾವು ಹಾಡನ್ನು ಕೇಳಿದ್ದೇವೆ. ಈಗ ಒಂದು ಪ್ರಶ್ನೆ ತಮ್ಮೊಂದಿಗೆ, ಪ್ರಕೃತಿ ಪರಮಾತ್ಮನ ಅಥವಾ ಪ್ರಕೃತಿ ಪರಮಾತ್ಮನ ರಚನೆಯ ಅಂತ ಕೇಳಿ. ಪ್ರಕೃತಿ ಪರಮಾತ್ಮನ ಅಥವಾ ಪ್ರಕೃತಿ ಪರಮಾತ್ಮನ ರಚನೆಯ? ತಮ್ಮ ವಿವೇಕ ಏನ್ ಹೇಳುತ್ತೆ? ಪರಮಾತ್ಮ ಪರಮಾತ್ಮನ ರಚನೆ. ಇದು ಸ್ಪಷ್ಟವಾಗಿಲ್ಲ ಅಂದ್ರೆ ಅದು ಪರಮಾತ್ಮ ಇಲ್ಲ ಅಂತ ಅರ್ಥ. ಪರಮಾತ್ಮ ಇದ್ದರೆ ನಾನು ಹೇಳಿದ್ದೆ 5 ಕ್ವಾಲಿಟೀಸ್ ಫುಲ್ಫಿಲ್ ಮಾಡ್ಬೇಕಾಗಿ. ಪ್ರಕೃತಿ ಪರಮಾತ್ಮನ ರಚನೆ, ಎಷ್ಟು ಸುಂದರವಾಗಿರುವಂತಹ ನಮಗೆ ಆನಂದ ಕೊಡುವಂತಹ ಪ್ರಕೃತಿ ಇದಾಗಿದೆ. ನಮ್ಮ ಅನುಕೂಲಕ್ಕೆ, ನಮ್ಮ ಎಲ್ಲ ಜೀವನವನ್ನು ನಡೆಸುವುದಕ್ಕೆ, ನಮ್ಮ ಸುಖ ನಮ್ಮ ಆನಂದವನ್ನು ಕೊಡ್ಲಿಕ್ಕೆ, ನಾವು ಸಂಭ್ರಮಿಸೋದಕ್ಕೆ ಇರುವಂತ ಸಾಧನ ಅಂತಾದ್ರೂ ಹೇಳ್ಬೋದು ಪ್ರಕೃತಿ. ಮೊದಲನೇ ಪಾಯಿಂಟ್ ಯಾವುದು? ಪ್ರಕೃತಿ ಪರಮಾತ್ಮ ಅಲ್ಲ. ಪ್ರಕೃತಿ ಪರಮಾತ್ಮ ಅಲ್ಲ ಅಂತಂದ್ಮೇಲೆ ನಾವು ಇನ್ನೊಂದು ಹೇಳ್ತೇವೆ, ಈ ವಿಶ್ವದಲ್ಲಿರುವ ಕಣ ಕಣದಲ್ಲಿಯೂ ಪರಮಾತ್ಮ ತುಂಬಿದ್ದಾರೆ ಅಂತ. ಇದು ಶಾಸ್ತ್ರದಲ್ಲಿಯೂ ಇದೆ. ಇದು ಸತ್ಯನಾ? ನೀವು ಕೇಳ್ಬೋದು ಇದು ಸತ್ಯ ಅಲ್ಲ ಅಂತಂದ್ರೆ ನನಗೆ ನೀವೇನ್ ಕೇಳ್ಬೋದು, ಶಾಸ್ತ್ರವನ್ನು ಅಲ್ಲಗಳಿಸ್ತಿದೀವಿ ಅಂತ ಅನ್ಬೋದು. ಪರಮ ಇದೆ ಅಂತ ಇದ್ದಾರೆ, ಕಣದಲ್ಲಿಯೂ ಪರಮಾತ್ಮ ಇದ್ದಾರೆ ಅಂತ ನಾವ್ ಹೇಳಿದ್ವಿ. ಈಗ ಒಂದು ತಾಯಿ ತನ್ನ ಮಗು 4 ಕಾಲಲ್ಲಿ ನಡೀತಾ ಇರುತ್ತಲ್ಲ, ಮಗು 4 ಕಾಲಲ್ಲಿ ನಡೀತಾ ಇರುವಾಗ ಎಲ್ಲ ಗಮನ ಏನೇ ಕೆಲಸ ಮಾಡಿದ್ರು ಆ ತಾಯಿಗೆ ಮಗು ಮೇಲೆ ಇರುತ್ತೆ. ಮಗು ಹೊರಗಡೆ ಹೋಗಬಾರ್ದು, ಹೋಗಿದ್ರೆ ಬಿದ್ದೋಗತ್ತೆ ಅಂತೇಳಿ ಏನ್ ಮಾಡ್ತಾಳೆ ತಾಯಿ, ಹೊರಗಡೆ ನೋಡಿ ಆ ನಾಯಿ ಐತೆ, ನೀನು ಹೊರಗಡೆ ಹೋಗಿದ್ರೆ ಆ ನಾಯಿ ನಿನ್ನ ಕಚ್ಚಿ ಬಿಡುತ್ತೆ ಅಂತ ಹೇಳುತ್ತೆ. ಅವಾಗ ಆ ಮಗುಗೆ ಹೊರಗಡೆ ತನಕ ಹೋಗುತ್ತೆ, ಹೊಸ್ಲಿ ತನಕ ಹೋಗುತ್ತೆ. ಹೊರಗಡೆ ನೋಡಿ ನಾಯಿಗೆ ಅಂಜಿಕೊಂಡು ಏನ್ ಮಾಡುತ್ತೆ, ಮತ್ತದು ವಾಪಸ್ ಬರುತ್ತೆ. ಅದೇ ಮಗು 4 ವರ್ಷ ಆದ್ಮೇಲೆ, ಒಂದು 5-6 ವರ್ಷ ಆಟ ಆಡುವ ವಯಸ್ಸಾದ್ಮೇಲೆ ನೋಡು ಆ ನಾಯಿ ನಿನ್ನ ಕಚ್ಚಿ ಬಿಡುತ್ತೆ ನೀನು ಹೊರಗಡೆ ಹೋದ್ರೆ ಅಂತಂದ್ರೆ ಆ ಮಗು ಏನ್ ಮಾಡ್ತಾನೆ, ಅದರದೇ ಒಂದು ಮಗು ಇಟ್ಕೊಂಡು ತಗೋ ನಾಯಿ ಹಿಂಗೆ ಇಲ್ಲೇ ಐತು ನೋಡು ಅಂತ. ಹೌದೇ ಇಲ್ಲ?
ಆಗ ಭಯ ಪಡಿಸುವಂತ ರೀತಿಯಲ್ಲಿ ನಾವೇನ್ ಮಾಡಿದ್ವಿ, ಆ ಎಚ್ಚರಿಕೆಯನ್ನು ಕೊಟ್ವಿ. ಅದೇ ಆತನಿಗೆ ಜ್ಞಾನದ ಅರಿವು ಆದ್ಮೇಲೆ ಆ ಎಚ್ಚರಿಕೆ ಅವಶ್ಯಕತೆ ಆತನಿಗೆ ಇಲ್ಲ, ಅದು ವರ್ತಿಸುವುದೂ ಇಲ್ಲ, ಅದು ನಿಜಾನೂ ಅಲ್ವಾ? ಅದೇ ರೀತಿ ನಮ್ಮ ಶಾಸ್ತ್ರಗಳನ್ನು ಬರೆದಿರುವಂತಹ ಮಹಾತ್ಮರೆಲ್ಲರೂ ಕೂಡ ಒಂದು ಸಮಾಧಿಯ ಸ್ಥಿತಿಯಲ್ಲಿ ಹೋಗಿ ಕಾಲವನ್ನು ಮುಂದೆ ಏನು ಭವಿಷ್ಯದಲ್ಲಿ ಆಗುವಂತದ್ದಾಗಿರುತ್ತದೆಯೋ ಆ ಸಮಯವನ್ನು ಮುಂದೆ ವರೆಸಿ ನೋಡುವಂತ ಒಂದು ಏಕ ದೃಷ್ಟಿ ಅವರಿಗೆ ಇರ್ತಿತ್ತು. ಯಾಕಂದ್ರೆ ಅವರ ತಪಸ್ಸಿನ ಶಕ್ತಿ ಆ ರೀತಿ ಇರ್ತಿತ್ತು. ಆ ರೀತಿ ಸಮಯ ಮುಂದೆ ಹೋಗಿ ಯಾವ ಒಂದು ಸೃಷ್ಟಿಯನ್ನು ನೋಡಿದಾರೋ ಆ ಸೃಷ್ಟಿ ಅತಿ ವಿಕರಾಲ, ಅತಿ ದುಃಖ, ಅತಿ ಅಶಾಂತಿಯ ಒಂದು ಕಾಲವನ್ನು ನೋಡಿ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಎಲ್ಲ ಶಾಸ್ತ್ರದ ಮಾತುಗಳನ್ನು ಆ ಮಹನೀಯರು ಬರೆದಿದ್ದಾರೆ. ಬರೆದಿರುವಂತ ವಿಚಾರ ತಪ್ಪಲ್ಲ, ಅದು ಎಲ್ಲವೂ ಕೂಡ ನಮಗಾಗಿ ಎಚ್ಚರಿಕೆ ಕೊಡುವಂತ ವಿಚಾರಗಳು. 100 ವರ್ಷದ ಹಿಂದೇನು ಕೂಡ ನೋಡಿ, ಯಾರಾದ್ರೂ ಏನಾದ್ರು ತಪ್ಪು ಮಾಡಬೇಕು, ತಪ್ಪಿಗೆ ನಾವು ಪ್ರೇರಣೆ ಕೊಟ್ಟರು ಕೂಡ ಏನಂತಿದ್ರು, ಮನೆ ಇರುವಂತವ್ರು ಮಕ್ಕಳು ಎಲ್ಲ ಒಳ್ಳೆ ವ್ಯವಸಾಯ ಮಾಡುವಂತವ್ರಾಗ್ಲಿ ಅಥವಾ ಯಾವುದೇ ಕರ್ತವ್ಯ ಮಾಡುವಂತ ಕೆಲಸ ಕಾರ್ಯ ಮಾಡುವಂತ ಒಂದು ವ್ಯಕ್ತಿ ನೀನ್ ತಪ್ಪು ಮಾಡು ಅಂತಿದ್ರು, ಅವ್ರಿಗೆ ಏನಂತಿದ್ರು, ಅವ್ರಿಗೊಂಥರ ಭಯ ಇರುತ್ತಿತ್ತು. ಪರಮಾತ್ಮ ನೋಡ್ತಾರೆ, ಯಾರು ನೋಡಿಲ್ಲ ಅಂದ್ರು ಪರಮಾತ್ಮ ನೋಡ್ತಾನಪ್ಪ, ನನಗೆ ಮಕ್ಕಳಿದ್ದಾರೆ, ನನಗೆ ಭವಿಷ್ಯತ್ ಐತೆ, ನಾನು ಇಂಥ ತಪ್ಪನ್ನ ನಾನು ಮಾಡಲ್ಲ ಅಂತ ಅಂತಿದ್ರು 100 ವರ್ಷದ ಹಿಂದೆ. ಆದ್ರೆ ಈಗ ತಪ್ಪು ಮಾಡಿಲ್ಲ ನನ್ನ ಮಕ್ಕಳನ್ನ ಹೇಗೆ ಬೆಳೆಸ್ಲಿ, ಸುಳ್ಳು ಹೇಳಿಲ್ಲ ಅಂದ್ರೆ ನನ್ನ ಮನೆ ಹೇಗೆ ನಡೆಯುತ್ತೆ, ಹೌದಾ ಇಲ್ವಾ? ಇದೇ ತರನೇ ಆಗಿದೆ. ಆಗ ಎಲ್ಲ ಶಾಸ್ತ್ರದ ಮಾತುಗಳು ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅಂತಂದ್ರೆ ಎಲ್ಲವೂ ನಮಗೆ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲೇ ಬರೆದಿದ್ದಾರೆ. ಎಲ್ಲವೂ ನಮ್ಮನ್ನ ಸರಿಯಾಗಿರುವಂತ ದಾರಿಯಲ್ಲಿ ನಡೆಸಲಿಕ್ಕೆ ಕೊಟ್ಟಿರುವಂತ ಶಿಕ್ಷಣಗಳು ಅವು. ಆ ಆಧಾರದ ಮೇಲೆ ನಡೆದು ಅನೇಕ ದುಃಖ ಅಶಾಂತಿಯು ತಡೆದಿದ್ದಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ತೊಲಗಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಸಾಧ್ಯವಾಗಿದ್ರೆ ಅದೇ ಜ್ಞಾನವನ್ನು ನಾವು ಪಡೆದು ಇಷ್ಟೊತ್ತಿಗೆ ಎಲ್ಲರೂ ಪಾವನರಾಗಿರ್ಬೇಕು, ಆನಂದದಲ್ಲಿರ್ಬೇಕಾಗಿತ್ತು. ಆದರೆ ಆಗಿಲ್ಲ. ಅದು ಹೇಗೆ ಆ ತಾಯಿ ಕೊಟ್ಟಿದ್ದು ಮಗುವಿಗೆ ಎಚ್ಚರದ ಮಾತಾಗಿತ್ತೋ ಅದೇ ರೀತಿ ಈ ತರ ವಿಚಾರಗಳು ಕೂಡ ನಮ್ಗೆ ನೀಡಿರುವಂತೆ ಎಚ್ಚರದ ಮಾತು. ಆ ಜ್ಞಾನ ನಮಗೆ ಇದ್ದಿಲ್ಲ ಅಂತಂದ್ರೆ, ಅಷ್ಟು ಆ ಶಾಸ್ತ್ರದಲ್ಲಿ ವಿಚಾರ ಬರ್ದಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಇನ್ನಷ್ಟು ಈ ಪ್ರಪಂಚದಲ್ಲಿ ವಿಕಾರಿತನ ಅನ್ನೋದು ಹೆಚ್ಚಾಗಿ ಬಿಡ್ತಿತ್ತು. ಆದರೆ ಅಲ್ಲ, ಕಣದಲ್ಲಿ ಪರಮಾತ್ಮ ಇಲ್ಲ. ನಾವೇನ್ ಹೇಳ್ತೀವಿ, ನಾವು ಮನಸ್ಸಿಗೆ ಪರಮಾತ್ಮನ ಮೇಲೆ ಪ್ರೀತಿ ಇರುವ ಕಾರಣ ನಾನು ಹೇಳುತ್ತೇನೆ ಪರಮಾತ್ಮ ಸದಾ ನನ್ನ ಜೊತೆಯಲ್ಲಿದ್ದಾರೆ, ಪರಮಾತ್ಮ ನಾನು ಎಲ್ಲೋದ್ರಲ್ಲಿದ್ದಾರೆ ಅಂತ. ಆದ್ರೆ ಇದಾರ ಅಂದ್ರೆ ಇಲ್ಲ. ಆದ್ರೆ ನನ್ನ ಭಾವನೆ ಅಷ್ಟು ಶ್ರೇಷ್ಠವಾಗಿದೆ, ಆ ಪರಮಾತ್ಮನ ಶಕ್ತಿ ನನ್ನ ಜೊತೆಗೆ ಇದೆ ಎನ್ನುವಂತ ಒಂದು ಭಾವನೆ. ಆದರೆ ಕಣದಲ್ಲಿ ಅಂದರೆ ಈಗ ನಾವು ನೋಡ್ತೀವಲ್ಲ, ಗಟ್ಟರಲ್ಲಿ, ಮೋರಿಯಲ್ಲಿ, ಎಂಥ ಅಶುದ್ಧ ನೀರಿನಲ್ಲಿ, ಅಶುದ್ಧ ಪದಾರ್ಥದಲ್ಲಿ ಪರಮಾತ್ಮ ಕಣದಲ್ಲಿ ಇದ್ದಾರೆ ಅಂತಂದ್ರೆ ಎಲ್ಲದರಲ್ಲೂ ಪರಮಾತ್ಮ ಇರಬೇಕು. ಅಂದ್ರೆ ಎಲ್ಲದರಲ್ಲೂ ಆ ಒಂದು ಮಲಿನ ಪದಾರ್ಥದಲ್ಲಿಯೂ ಪರಮಾತ್ಮ ಇರ್ಲಿಕ್ಕೆ ಸಾಧ್ಯನಾ? ಕಣದಲ್ಲಿಯೂ ಪರಮಾತ್ಮ ಇದ್ರೆ ಇಷ್ಟು ಕಣದಿಂದಲೂ ದುಃಖ ಅಶಾಂತಿ ಏಕೆ? ಕಣದಲ್ಲಿಯೂ ಈ ಪರಮಾತ್ಮ ಇದ್ದಾರೆ ಅಂತಂದ್ರೆ ಆ ಪರಮಾತ್ಮನೇ ಶಕ್ತಿ ಇದ್ದಾಗ ಈ ಪ್ರಪಂಚ ಎಷ್ಟು ಸುಂದರವಾಗಿರಬೇಕಾಗಿತ್ತು, ಎಷ್ಟು ಆನಂದದಿಂದ ಆಗಿರಬೇಕಾಯ್ತು. ಆದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಮಲಿನ ಹೊಲಸು ಈ ಪ್ರಪಂಚ. ಒಪ್ತೇವಲ್ವಾಪ? ಎಲ್ಲಿ ನೋಡಿದ್ರು ಅಲ್ಲಿ ಹೊಲಸೆ ಈ ಪ್ರಪಂಚದಲ್ಲಿ. ಅಂತ ಹೊಲಸಿನ ಪ್ರಪಂಚ, ಅಂತ ಹೊಲಸಿನ ಕಣದಲ್ಲಿಯೂ ಪರಮಾತ್ಮ ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಪರಮಾತ್ಮ ಯಾರೋ ಗ್ಲಾನಿ. ಇವಾಗ ನಮಗೆ ಯಾರಾದ್ರೂ ನಮ್ಗಿಂತ ಪ್ರಾಣಿ ತರ ನೀನಿದೀಯಾ ಅಂತ ಅಂದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ. ಆದ್ರೆ ಪರಮಾತ್ಮನ ಕಣದಲ್ಲಿ, ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ಇದ್ದಾರೆ ಅಂತ ನಾವು ಹೇಳಿರೋದು ಪರಮಾತ್ಮನಿಗೆ ಮಾಡಿರುವ ಗ್ಲಾನಿ ಅದು.
ಪರಮಾತ್ಮ ಕಣಕಣದಲ್ಲಿಯೂ ಇಲ್ಲ. ಕಣಕಣದಲ್ಲಿ ಇದ್ದಿದ್ದೇ ಆದರೆ ಇಷ್ಟು ಅನಾಚಾರ, ಅತ್ಯಾಚಾರ, ಪಾಪಾಚಾರ ನಡೆಯಬಾರದಾಗಿತ್ತು. ಕಣಕಣದಲ್ಲಿ ಪರಮಾತ್ಮ ಇಲ್ಲ, ಪ್ರಕೃತಿಯಲ್ಲೂ ಪರಮಾತ್ಮ ಇಲ್ಲ, ಕಣಕಣದಲ್ಲಿಯೂ ಪರಮಾತ್ಮ ಇಲ್ಲ. ಅದು ಏಕೆ ಅಂದ್ರೆ ನಮಗೆ ನೀಡಿರುವಂತ ಒಂದು ಎಚ್ಚರಿಕೆಯ ಮಾತು ಅಷ್ಟೇ. ಆದರೆ ಅದು ಸತ್ಯ ಅಲ್ಲ. ಸತ್ಯದ ಅರಿವಿಗೆ ನಾವು ಈಗ ಬರಬೇಕಾಗಿದೆ. ಮತ್ತೆ ನಾವು ಹೇಳ್ತೇವೆ ಬ್ರಹ್ಮ ತತ್ವವೇ ಪರಮಾತ್ಮ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಬ್ರಹ್ಮಾಂಡವೇ ಪರಮಾತ್ಮ ಅಂತ ಕೂಡ ನಾವು ಹೇಳುತ್ತೇವೆ. ಬ್ರಹ್ಮಾಂಡ ಅನ್ನೋದು ಒಂದು ತತ್ವ ಅಷ್ಟೇ. ತತ್ವ ಅನ್ನೋದು ಜಡ. ಆ ಜಡ ಚೈತನ್ಯ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನೇಲಿ ನಾನು ಇರ್ತೀನಿ ಅಷ್ಟೇ, ಈ ಮನೇನೆ ನಾನಲ್ಲ. ಬ್ರಹ್ಮಾಂಡದಲ್ಲಿ ಪರಮಾತ್ಮ ಇರ್ತಾರೆ, ಆದ್ರೆ ಬ್ರಹ್ಮಾಂಡನೇ ಪರಮಾತ್ಮ ಅಲ್ಲ. ಬ್ರಹ್ಮ ತತ್ವವೇ ಪರಮಾತ್ಮ ಅಂತೀವಿ, ಬ್ರಹ್ಮ ತತ್ವವೂ ಅಲ್ಲ. ಕೊನೆಯದು ತುಂಬಾ ಇಂಪಾರ್ಟೆಂಟ್, ಅಹಂ ಬ್ರಹ್ಮಾಸ್ಮಿ ಅಂತ. ಅಂದ್ರೆ ಏನು? ನಾನೇ ಪರಮಾತ್ಮ ಅಂತ. ನಾನೇ ಪರಮಾತ್ಮನ. ಕೆಲವರು ಹೇಳ್ತಾರೆ ನಾನೇ ಪರಮಾತ್ಮ ಅಂತ, ಕೆಲವರು ಹೇಳ್ತಾರೆ ನಾನೂ ಇದ್ದೀನಿ, ನನ್ನ ಪಕ್ಕದಲ್ಲಿ ಪರಮಾತ್ಮನೂ ಇದ್ದಾರೆ ಅಂತೀವಿ. ಕೆಲವರು ನನ್ನ ಮನಸ್ಸಿನಲ್ಲಿ ಪರಮಾತ್ಮ ಇದ್ದಾರೆ, ನನ್ನ ಒಳ್ಳೆಯ ಗುಣದಲ್ಲಿ ಪರಮಾತ್ಮ ಇದ್ದಾರೆ, ನನ್ನ ಒಳ್ಳೆಯ ಗುಣವೇ ಪರಮಾತ್ಮ ಅಂತ ಅಂತಾರೆ. ಈ ಎಲ್ಲ ವಿಚಾರ ಇದಕ್ಕೆ ಸಂಬಂಧಪಟ್ಟಿರೋದೆ. ನಾನೇ ಪರಮಾತ್ಮನಾಗಿದ್ದರೆ ಹೇಗಿರುತ್ತೆ? ನಾನೇ ಪರಮಾತ್ಮನಾಗಿದ್ರೆ ಸದ್ಗುಣವಂತ, ಶಕ್ತಿವಂತ, ಗುಣ ಸಾಗರನಾಗಿರ್ಬೇಕು. ಆದರೆ ಈಗಿರುವಂತಹ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈಗ ಅವಗುಣವಂತ, ಅವಗುಣದ ಸಾಗರ, ವಿಕಾರಿ ಅಂತಾನೆ ನಾವು ಹೇಳ್ತೀವಿ ಹೊರತು ಸದ್ಗುಣವಂತ, ಸತ್ಪುರುಷ, ದೇವತೆ ಅಂತ ನಾವು ಹೇಳುವುದಿಲ್ಲ. ಯಾರನ್ನು ಬಿಡಿ, ನಮ್ಮನ್ನು ಅವಲೋಕನೆ ಮಾಡಿಕೊಳ್ಳೋಣ, ನನ್ನಲ್ಲೇ ಪರಮಾತ್ಮ ಇದ್ದಾನೆಯೇ ಅಂತ. ಈಗ ನಾನು ನನ್ನ ಪಕ್ಕದಲ್ಲಿ ಪರಮಾತ್ಮ ಇದ್ದಾರೆ ಅಂತ ನಾವು ಹೇಳ್ತೀವಿ. ನನ್ನ ಪಕ್ಕದಲ್ಲಿ ಪರಮಾತ್ಮ ಇದ್ರೆ ನಾನು ಮಾಡುವಂತ ಪಾಪಾಚಾರ, ನನ್ನಿಂದ ಕೆಟ್ಟ ಕೆಲಸಗಳಾಗತ್ತಲ್ಲ, ಅದು ಆಗಬಾರ್ದಾಗಿತ್ತಲ್ವಾ? ಇವಾಗ ನಮ್ಮ ಮನೆಯಲ್ಲಿ ಒಬ್ರು ಹಿರಿಯರು ಇದ್ದಾರೆ ಅಂತ ತಿಳ್ಕೊಳ್ಳಿ, ಇಬ್ರು ಮಕ್ಕಳು ಘರ್ಷಣೆಗೆ ಒಳಗಾಗ್ತಿದ್ರೆ, ಹೊಡ್ಕೊಳ್ತಾ ಇದ್ರೆ, ಆಗ ಆ ತಂದೆ ಸುಮ್ಮನೆ ಹೀಗೆ ಕೂತಿರ್ತಾರ? ಹೋಗಿ ಎಚ್ಚರ ಕೊಡ್ತಾ ಇರ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಇಲ್ಲಾಂದ್ರೆ ಆತ ತಂದೆ ಹೇಗಾಗ್ತಾರೆ? ನಾನು ಇಷ್ಟೊಂದು ವಿಕಾರಕ್ಕೆ ಒಳಗಾಗುವಾಗ, ಇಷ್ಟೊಂದು ಅನಾಚಾರ ನನ್ನಿಂದ ಆಗ್ತಾ ಇರುವಾಗ ನನ್ನಲ್ಲಿರುವ ಪರಮಾತ್ಮ ತಡೆಯುವುದಿಲ್ಲವೇ? ನನ್ನ ವಿವೇಕ ಹೇಳ್ಬಹುದು ಇದು ತಪ್ಪು, ಇದು ಸರಿ ಅಂತ, ಆದ್ರೆ ಕರ್ಮ ಅಂತೂ ಆಗ್ತಾ ಇದೆಯಲ್ವಾ? ಕೆಟ್ಟ ಕರ್ಮಗಳನ್ನೇ ಮಾಡ್ತಿದೀವಲ್ವಾ? ಇದು ಹೇಗೆ? ನಾನೇ ಪರಮಾತ್ಮನಾಗಿದ್ದರೆ ಈ ಸೃಷ್ಟಿಯಲ್ಲಿ ಎಲ್ಲರೂ ಪರಮಾತ್ಮ ಆಗಿರಬೇಕಾಗಿತ್ತು. ಅದಕ್ಕೆ ನಾವು ಹೇಳ್ತೀವಿ ನೋಡಿ, ಪಾಪಾತ್ಮರು ಅನೇಕರು, ಪುಣ್ಯಾತ್ಮರು ಅನೇಕರು, ಮಹಾತ್ಮರು ಅನೇಕರು, ದೇವಾತ್ಮರು ಅನೇಕರು, ಆದರೆ ಪರಮಾತ್ಮ ಒಬ್ಬರೇ. ನಾವು ಪರಮಾತ್ಮರು ಅಂತೀವ, ಪರಮಾತ್ಮ ಅಂತೀವಿ. ಪರಮಾತ್ಮ ಅಷ್ಟೇ ಅಲ್ವಾ? ಪರಮಾತ್ಮರು ಅಂತ ನಾವು ಹೇಳುವುದಿಲ್ಲ. ಪರಮಾತ್ಮ ಅಂತ ನಾವು ಆ ಒಬ್ಬ ಪರಂಪಿತ ಶಿವ ಪರಮಾತ್ಮನಿಗೆ ನಾವು ಹೇಳುತ್ತೇವೆ. ಆ ಒಬ್ಬ ಪರಮಾತ್ಮ ಎಲ್ಲರಲ್ಲಿಯೂ ಎಲ್ಲೆಲ್ಲಿಯೂ ಕನಕನ್ನದಲ್ಲಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗೇನಾದ್ರೂ ಆಗಿದ್ದರೆ ಈ ಸೃಷ್ಟಿ ಇಷ್ಟು ಅನಾಚಾರಕ್ಕೆ, ಅತ್ಯಾಚಾರಕ್ಕೆ ಅಥವಾ ಇಷ್ಟು ವಿಕಾರಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಮಾತ್ಮ ಈ ಒಂದು ವಿಕಾರಿ ಮಲಿನ ಒಂದು ಪ್ರಪಂಚಕ್ಕೆ ಅವರು ಅಂಟುವುದೇ ಇಲ್ಲ. ನಾವೆಲ್ಲಾದ್ರೂ ಒಂದ್ ಕಡೆ ಒಂದ್ ಜಾಗದಲ್ಲಿ ಕುತ್ಕೋಬೇಕಂದ್ರೆ ಫಸ್ಟ್ ಧೂಳ ಐತೆ ಇಲ್ಲ ಅಂತ ಚೇರ್ ನೋಡಿ ಕುತ್ಕೋತೀವಿ, ಹಂಗೆ ಕುತ್ಕೊಳ್ಳಲ್ಲ. ನಾವೇ ಎಷ್ಟು ಪವಿತ್ರವಾಗಿರ್ಬೇಕು ಅನ್ಕೊಳ್ತೀವಿ ಅಂದ್ರೆ ಪರಮಾತ್ಮ ಇಂತಹ ಒಂದು ಪಾಪವನ್ನು ಮಾಡುವಂತ ಇಂತಹ ಹೊಲಸಿನ ಪ್ರಪಂಚದಲ್ಲಿ, ಇಂತಹ ಹೊಲಸಿನ ಈ ಒಂದು ವಿಕಾರದಿಂದನೇ ತುಂಬಿರುವಂತಹ ಈ ಒಂದು ತತ್ವದಲ್ಲಾಗಿರ್ಬೋದು ಅಥವಾ ಈ ಒಂದು ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಆಗಿದ್ದರೆ ಈ ರೀತಿ ಇರೋದಿಲ್ಲ. ಸರಿ, ಇನ್ನ ಒಂದು ಅನ್ವೇಷಣೆಗೆ ಹೋಗೋಣ. ಇನ್ನು ಪರಮಾತ್ಮ ಇವೆಲ್ಲವೂ ಅಲ್ಲ ಅಂತಂದ್ಮೇಲೆ ಪರಮಾತ್ಮ ಯಾರು? ಪರಮಾತ್ಮ ಹೇಗಿರುತ್ತಾರೆ? ಕೆಲವರು ಹೇಳ್ತಾರೆ ಪರಮಾತ್ಮ ಅಂಗುಷ್ಠಾಕಾರದಲ್ಲಿರ್ತಾರೆ ಅಂತ, ಬೆರಳಿನ ಆಕಾರದಲ್ಲಿ. ಕೆಲವರು ಹೇಳ್ತಾರೆ ಪರಮಾತ್ಮ ಕೋಟಿ ಸೂರ್ಯ ಪ್ರಭಾ, ಅಂದ್ರೆ ಕೋಟಿ ಸೂರ್ಯನಷ್ಟು ಬೆಳಗಿರುವಂತ ಒಂದು ಸ್ವರೂಪದಲ್ಲಿ ಪರಮಾತ್ಮ ಇರ್ತಾರೆ. ಅಷ್ಟು ತೇಜಸ್ಸಿನ ಸ್ವರೂಪ ಪರಮಾತ್ಮ. ನಾವು ಪರಮಾತ್ಮನ ದೊಡ್ಡ ದೊಡ್ಡ ರೂಪಗಳಲ್ಲೂ ಕೂಡ ತೋರಿಸುತ್ತೇವೆ. ಆದರೆ ಪರಮಾತ್ಮ ಯಾರು? ಈ ತರ ಒಬ್ಬನಿಗೆ ಒಂದು ಪ್ರಶ್ನೆ ಬಂತಂತೆ, ಪರಮಾತ್ಮ ಯಾರು ಅಂತ. ಯಾಕತಂಗ ಆ ಪ್ರಶ್ನೆ ಬಂತು ಅಂತಂದ್ರೆ, ಆತ ಒಂದು ಭಿಕಾರಿಯಾಗಿರ್ತಾನೆ. ಒಬ್ಬ ರಾಜ ಇರ್ತಾನೆ. ಆ ರಾಜಂಗೆ ದಾನ ಮಾಡುವಂತ ಒಳ್ಳೆ ಅಭ್ಯಾಸ ಇರುತ್ತೆ. ಆತ ರಾಜ ಅಂದ್ರೇನೆ ದಾನಿ, ಒಳ್ಳೆ ಗುಣವಂತ. ಆತರ ದಾನ ಮಾಡ್ತಾ ಇರ್ತಾನೆ. ಒಂದು ಸಲ ಈ ಒಂದು ಭಿಕಾರಿ ಇರ್ತಾನೆ, ರಾಜನ ಹತ್ರ ಹೋಗಿ ಕೇಳಬೇಕು ಏನಾದ್ರು ಅನ್ಕೊಂಡು ಒಂದ್ ದಿವಸ ಹೋಗಿ ಕೇಳ್ತಾನೆ. ತನಗೆ ಬೇಕಾಗಿರುವಂತ ಸಂಪತ್ತು ಕೊಡ್ತಾನೆ. ಮತ್ತೆ ಅದ್ರ ಮನೆಗೆ ಬಂದ್ಮೇಲೆ ಪ್ರಶ್ನೆ ಬರುತ್ತೆ, ಈ ರಾಜನಿಗೆ ಇಷ್ಟು ಸಂಪತ್ತು ಕೊಟ್ರಲ್ಲ, ಇವ್ರಿಗೆ ಸಂಪತ್ತು ಕೊಟ್ಟವ್ರು ಯಾರು ಇರ್ಬೋದು, ನನ್ನ ಹತ್ರ ಹೋಗಿ ತಿಳ್ಕೋಬೇಕು ಅಂತ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ನೋಡ್ತಾನೆ. ಬೆಳಗ್ಗೆನೆ ಹೋಗ್ಬಿಡ್ತಾನೆ, ಅಷ್ಟು ಹುಮ್ಮಸ್ಸ ಆಗ್ಬಿಟ್ಟಿರುತ್ತೆ. ಯಾರು ಎಷ್ಟು ಕೊಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ನಾನು ಕೇಳಬೇಕು ಅಂತ. ಸರಿ, ನಾಳೆ ಹೋಗಿ ನೆಕ್ಸ್ಟ್ ಡೇ ಹೋಗಿ ನೋಡ್ತಾನೆ, ಬೆಳಗ್ಗೆನೆ ಹೋಗಿರ್ತಾನಲ್ಲ, ಆ ದ್ವಾರಪಾಲಕರ ಹತ್ರ ಹೋಗಿ ಹೇಳ್ತಾರೆ ರಾಜನ ಹತ್ರ ಭೇಟಿ ಆಗ್ಬೇಕು ನಾನು ಅಂತ. ಅವಾಗ ಆ ದ್ವಾರಪಾಲಕರು ಹೇಳ್ತಾರೆ ರಾಜ ಇಲ್ಲ, ರಾಜ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮಂದಿರಕ್ಕೆ ಹೋಗಿದ್ದಾರೆ, ನೀನ್ ಆಮೇಲೆ ಬಾ ಅಂತ ಅಂತಾರೆ. ಸರಿ, ದೇವಸ್ಥಾನದಲ್ಲಿ ಇದಾರಂದ್ರಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಇರುವಾಗ ಕೈ ಮುಗಿದು ದೇವ್ರ ಹತ್ರ, ಹನುಮಂತನ ಹತ್ರ ಬೇಡ್ಕೊತಾ ಇರ್ತಾರೆ, ಅಪ್ಪ ನನಗೆ ಅಪಾರ ದಾನ ಮಾಡುವಂತ ಒಂದು ಶಕ್ತಿ ಕೊಡು ಅಂತ ಬೇಡ್ತಾನೆ. ಅಷ್ಟೇ, ವಾಪಸ್ ಬಂದ್ಬಿಡ್ತಾನೆ ಆ ಭಿಕಾರಿ. ವಾಪಸ್ ಬಂದ್ಬಿಟ್ಟು ಹೇಳ್ತಾನೆ, ಈ ರಾಜನೇ ಭಿಕಾರಿ, ರಾಜನ ಹತ್ರನೇ ಏನಿಲ್ಲ, ರಾಜನೇ ಹೋಗಿ ಬೇಡ್ತಾ ಇದ್ದಾನೆ ಅಂತ. ರಾಜ ಹೋಗಿ ಯಾರ ಹತ್ರ ಬೇಡ್ತಾರೆ? ಹನುಮಂತನ ಹತ್ರ ಬೇಡ್ತಿದಾರಲ್ಲ. ಸರಿ, ಹನುಮಂತ ಯಾರ ಹತ್ರ ತಗೊಂಡಿರ್ಬೋದಪ್ಪ ದೇವ್ರು, ಯಾರ ಹತ್ರ ತಗೊಂಡಿರ್ಬೋದು ಅಂದ್ರೆ, ಹನುಮಂತ ಯಾರ ಭಕ್ತ? ರಾಮನ ಭಕ್ತ. ಸರಿ, ರಾಮ ಹತ್ರ ಐತಿ ಅಂದ್ರೆ, ರಾಮನ ಹತ್ರ ಇಷ್ಟು ಸಂಪತ್ತು ಐತಂದ್ರೆ ರಾಮನ ಯಾರು ಕೊಟ್ಟಿರ್ಬೋದು ಅಂತ ಬರುತ್ತೆ. ರಾಮನು ಕೂಡ ರಾಮೇಶ್ವರಂದಲ್ಲಿ ಶಿವಲಿಂಗವನ್ನು ಪೂಜೆ ಮಾಡುವುದನ್ನು ಕಂಡುತ್ತಾನೆ. ಸರಿ, ಮತ್ತೆ ಇವರಿಗಿಂತಲೂ ಶ್ರೇಷ್ಠ ಇವರಾದ್ರು. ಮತ್ತೆ ಆ ಶಿವ ಪರಮಾತ್ಮ ಈ ರಾಮನಿಗೆ ಆಸ್ತಿ ಕೊಟ್ಟಿದ್ದಾರೆ. ಆ ರಾಮ ಬಂದ್ಬಿಟ್ಟು ಅವ್ರ ಹತ್ರ ಇರುವಂತ ಸ್ವಲ್ಪ ಆಸ್ತಿಯನ್ನು ಹನುಮಂತನ ಕೊಟ್ಟಿದ್ದಾನೆ. ಹನುಮಂತ ಸ್ವಲ್ಪ ರಾಜನ ಕೊಟ್ಟಿದ್ದಾನೆ, ಆ ಸ್ವಲ್ಪ ರಾಜ ನನಗ್ ಕೊಟ್ಟಿದ್ದಾನೆ. ಅದೇ ನಾನು ಇಷ್ಟೆಲ್ಲ ಜನರ ಹತ್ರ ತಗೊಳಕ್ ಬದಲು ಒಂದೇ ಸಲ ನಾನು ಶಿವನ ಹತ್ರನೇ ಕೇಳ್ತೀನಿ ನಾನು ಹೋಗಿ ಅಂತ ಅನ್ಕೊಂತಾನೆ. ಅಂದ್ರೆ ಆಸ್ತಿಯನ್ನು ಸ್ವಲ್ಪ ಕೊಟ್ಟಿರೋದ್ ಮೇಲೆ ಇಷ್ಟು ಕೊನೆಯದು ನನ್ಗೆ ಇಷ್ಟು ಸಿಕ್ಕಿದೆ, ಮತ್ ನಾನು ಅವ್ರ ಹತ್ರನೇ ಕೇಳ್ತೀನಿ ಅಂತ. ಇವಾಗ ನಂದು ಒಂದು ಪ್ರಶ್ನೆ, ನಾವು ಯಾಕೆ ನೇರವಾಗಿ ಪರಮಾತ್ಮನ ನೆನೆಬಾರದು ಅಂತ. ಪರಮಾತ್ಮ ಸತ್ಯ ಪರಮಾತ್ಮನನ್ನ ಯಾಕೆ ನಾವು ನೆನೆಬಾರ್ದು? ಆ ಪರಮಾತ್ಮ ನೆನೆಬೇಕು ಅಂತಂದ್ರೆ ಪರಮಾತ್ಮನ ಪರಿಚಯ ನಮಗೆ ಬೇಕಾಗಿದೆ. ನಾನು ಮಧ್ಯದಲ್ಲಿ ಇರೋ ತರ ದೇವಾತ್ಮರು, ಆದರೆ ಪರಮಾತ್ಮ ಒಬ್ಬ. ಪರಮಾತ್ಮ ಹೇಗಿದ್ದಾರೆ ಅಂತಂದ್ರೆ, ಪರಮಾತ್ಮ ನಿರಾಕಾರರಾಗಿದ್ದಾರೆ. ಪರಮಾತ್ಮ ಯಾರು?
ನಿರಾಕಾರ. ಇನ್ನ ಹೇಳ್ತೇವೆ ಪರಮಾತ್ಮ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಪರಮಾತ್ಮ ನಾಮರೂಪಗಳಿಂದ ಭಿನ್ನ ಅಂತ ಹೇಳ್ತೇವೆ. ಪರಮಾತ್ಮ ನಾಮರೂಪಗಳಿಂದಲೂ ಭಿನ್ನ ಅಲ್ಲ. ನಾಮರೂಪಗಳಿಂದ ಭಿನ್ನ ಆಗಿರುವಂತ ಯಾವುದೋ ವಸ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಗಾಳಿ ಐತೆ, ಇವಾಗ ಒಂದು ಚಿತ್ರಕಾರನಿಗೆ ಒಂದು ಊರಲ್ಲಿ ಒಂದು ತೂಫಾನ್ ಬಂದಿದೆ, ಚಿತ್ರನ ಬಿಡಿಸಪ್ಪ ಅಂದ್ರೆ ಬಿಡಿಸ್ತಾನೆ ಇಲ್ಲ. ಅದೇ ಶಾಂತವಾಗಿರುವಂತ ಊರನ್ನು ಬಿಡಿಸಂತ ಬಿಡಿಸ್ತಾನೆ ಇಲ್ಲ. ಆ ಗಾಳಿಯ ಪ್ರವಾಹದ ವೇಗವನ್ನು ಚಿತ್ರಕಾರನೇ ಬಿಡಿಸ್ಲಿಕ್ಕೆ ಸಾಧ್ಯ ಅಂತಂದ್ಮೇಲೆ ಪರಮಾತ್ಮನಿಗೆ ಹೆಸರು ಗುರುತು ಇರ್ಲಿಕ್ಕೆ ಸಾಧ್ಯವಿಲ್ಲವೇ? ಬಯಲಂತೀವಿ, ಬಯಲು ಆಕಾಶ, ಆಕಾಶ ಅಂತ ಹೆಸರು ಐತಲ್ವಾ? ಮತ್ತೆ ಎಲ್ಲವೂ ನಾವೇ ಇಟ್ಟಿದ್ದು, ಕಣ್ಣಿಗೂ ನಾವೇ ಇಟ್ಟಿದ್ದು, ಎಲ್ಲವೂ ನಾವೇ ಇಟ್ಟಿದ್ದಾಗತ್ತೆ. ಹಂಗ್ ನೋಡಿದ್ರೆ ಎಲ್ಲದೂ ನಾವೇ ಇಟ್ಟಿದ್ದಾಗತ್ತೆ. ನಾಮ ರೂಪಗಳಿಂದ ಭಿನ್ನ ಆಗಿರುವಂತ ಯಾವುದೇ ವಸ್ತು ಈ ಸೃಷ್ಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನಾವ್ ಹೆಂಗ್ ಗುರ್ತಿಸೋದು? ಇಲ್ಲಿ ಹೆಂಗ್ ಹೇಳುವುದೇ? ಗುರ್ತಿಸೋದಕ್ಕೆ ಒಂದು ಹೆಸರನ್ನು ಇಡ್ತೇವೆ. ಪ್ರತಿ ಒಂದಕ್ಕೂ ನಾಮ ರೂಪ ಅನ್ನೋದಿರುತ್ತೆ. ಪರಮಾತ್ಮ ನಿರಾಕಾರ. ನಿರಾಕಾರ ಅಂದ್ರೆ ಜ್ಯೋತಿರ್ಬಿಂದು ಸ್ವರೂಪ. ಪರಮಾತ್ಮನ ರೂಪ ಬಿಂದು ಸ್ವರೂಪ. ಪರಮಾತ್ಮ ನಾವ್ ಹೇಳ್ತೇವೆ ನಿರಾಕಾರ ಅಂತ. ಜ್ಯೋತಿಗೆ ಆಕಾರ ಐತೆ, ಜ್ಯೋತಿ ಆಕಾರ ಏನು? ಬೆಳಕು, ನಿರಾಕಾರ. ಮತ್ತೆ ಆ ಒಂದು ಪರಮಾತ್ಮನ ಹೆಸರು ನಾಮ ರೂಪ ಅಂದ್ರೆ ನಾಮ ಏನು ಅಂತಂದ್ರೆ ಸದಾಶಿವ. ಸದಾಶಿವ ಅಂತಂದ್ಮೇಲೆ ಎಲ್ಲರೂ ಒಪ್ಪಬೇಕಲ್ಲ. ಇಲ್ಲಿ ಪರಮಾತ್ಮ ಅಂದ್ರೆ ಸರ್ವಧರ್ಮ ಮಾನಿನಿಯ ಅಂತ ನಾನು ಹೇಳಿದೆ. ಪರಮಾತ್ಮ ಸದಾಶಿವ. ಶಿವ ಎನ್ನುವಂತ ಹೆಸರು ಧರ್ಮದ ಹೆಸರಲ್ಲ, ಆತನ ಕರ್ತವ್ಯದ ಗುಣದ ಹೆಸರು ಶಿವ. ಸದಾಶಿವ. ಸದಾ ಶಿವ ಅಂದರೆ ಸದಾ ಶುಭಕಾರಿ, ಸದಾ ಕಲ್ಯಾಣಕಾರಿ, ಸದಾ ಮಂಗಲಕಾರಿ. ಅಂದ್ರೆ ಏನು? ಶಿವ ಅಂದ್ರೆ ಸದಾ ಶುಭಕಾರಿ ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂಥವ್ರು, ಕಲ್ಯಾಣವನ್ನೇ ಬಯಸುವಂಥವ್ರು, ಮಂಗಲವನ್ನೇ ಕೋರುವಂಥವ್ರು ಯಾರು? ಶಿವ. ಶಿವ ಅಂದ್ರೆ ನಿರಾಕಾರ ಅಂತ ನಾವು ಅಂದ್ವಿ. ಸರಿ, ಆ ನಿರಾಕಾರನ ನಾವು ಪೂಜಿಸಬೇಕಲ್ಲವೇ ನಮ್ಮ ಮನೋಭಾವನೆಯ ಒಂದು ಅನುಸಾರವಾಗಿ? ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಒಂದು ಲಿಂಗಾಕಾರವನ್ನು ಮಾಡಿದ್ವಿ. ಪರಮಾತ್ಮ ಶಿವ ಅಂತ ಅನ್ನೋದು ನಾವೇನ್ ಮಾಡಿದ್ವಿ? ಲಿಂಗಾಕಾರ. ಇವಾಗ ಜ್ಯೋತಿಯನ್ನು ದೂರದಲ್ಲಿಟ್ರೆ ಯಾವ ಆಕಾರ? ಇದೇ ಲಿಂಗಾಕಾರ ಬರುತ್ತೆ. ಆ ಲಿಂಗವನ್ನು ಹಾಗೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ? ಒಂದು ಪೀಠವನ್ನು ಮಾಡಿ ಒಂದು ಲಿಂಗ ಸ್ವರೂಪವಾಗಿ ನಾವು ಮಾಡಿದ್ವಿ. ಅದಕ್ಕೆ ಜ್ಯೋತಿರ್ಲಿಂಗ ಅಂತ ನಾವಂತೇವೆ. ಪರಮಾತ್ಮನನ್ನು ಜ್ಯೋತಿರ್ಲಿಂಗ, ದ್ವಾದಶ ಲಿಂಗಗಳು ಅಂತ ಕೂಡ ನಾವು ಹೇಳುತ್ತಾ ಬಂದ್ವಿ. ದ್ವಾದಶ ಲಿಂಗಗಳಂತೇಳಿ ಯಾವ ಊರು ಕೂಡ ಶಿವನ ಮಂದಿರವಿಲ್ಲದೆ ಇರ್ಲಿಕ್ಕಿಲ್ಲ. ಎಲ್ಲಾ ಊರಲ್ಲೂ ಶಿವನ ಮಂದಿರ 100% ಇರುತ್ತೆ. ನಾರ್ತ್ ಅಲ್ಲಿ ಹೋಗಿ ಅಮರನಾಥ್ ಇಲ್ಲ ಐತ ನೋಡಿ. ಅಮರನಾಥ್ ಅಲ್ಲಿ ಶಿವಲಿಂಗವನ್ನಿಟ್ಟು ಅಮರನಾಥನಾಗಿ ನಾವೇನ್ ಮಾಡ್ತೇವೆ? ಆ ಶಿವನನ್ನು ಪೂಜೆ ಮಾಡ್ತೇವೆ. ಸೌತ್ ಬಂದ್ರೆ ರಾಮೇಶ್ವರಂದಲ್ಲೂ ಕೂಡ ಶಿವಲಿಂಗವನ್ನಿಟ್ಟೆ ನಾವು ಪೂಜೆ ಮಾಡ್ತೀವಿ. ಈಸ್ಟ್ ಅಲ್ಲಿ ವಾರಣಾಸಿ, ಕಾಶಿಯಲ್ಲೂ ಕೂಡ ಕಾಶಿ ವಿಶ್ವನಾಥ್ ಅಂತೇಳಿ ನಾವು ಪೂಜೆ ಮಾಡ್ತೇವೆ. ಮತ್ತೆ ವೆಸ್ಟ್ ಸೋಮನಾಥ್ ಗುಜರಾತ್ ಅಲ್ಲೂ ಕೂಡ ನಾವೇನ್ ಮಾಡ್ತೇವೆ? ಶಿವನನ್ನೇ ನಾವು ಪೂಜೆ ಮಾಡ್ತೇವೆ. ಅಂದ್ರೆ ವಿಶ್ವದ ಎಲ್ಲೆಲ್ಲೂ ಏನ್ ಮಾಡ್ತೇವೆ? ನಾವು ಶಿವನನ್ನು ಇಟ್ಟು ನಾವು ಪೂಜೆನೆ ಮಾಡ್ತೇವೆ. ಹೇಗೆ? ಲಿಂಗಾಕಾರದ ರೂಪದಲ್ಲಿ. ರಾಮೇಶ್ವರಂದಲ್ಲಿ ರಾಮನು ಕೂಡ ಏನ್ ಮಾಡ್ತಾರೆ? ಶಿವನಿಗೆ ಪೂಜೆ ಮಾಡ್ತಾರೆ. ಗೋಪೇಶ್ವರದಲ್ಲಿ ಕೃಷ್ಣನು ಕೂಡ ಶಿವಲಿಂಗವನ್ನೇ ಪೂಜೆ ಮಾಡ್ತಾರೆ. ಮತ್ತೆ ಈಗ ನಮಗೆ ಏನ್ ಅರ್ಥ ಆಯ್ತು? ಪರಮಾತ್ಮನ ರೂಪವೇನು? ಜ್ಯೋತಿ ಅಂತ ನಾವು ಹೇಳಿದ್ವಿ. ಈ ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಯಾವ್ಯಾವ ರೂಪದಲ್ಲಿ ಎಲ್ಲರೂ ನೆನಪು ಮಾಡ್ತಾ ಬಂದ್ರು ಅಂತ ನಾವು ನೋಡೋಣ. ಈಗ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು, ಅವ್ರು ಹೇಳ್ತಾರೆ ಏಕ ಓಂಕಾರ ನಿರಾಕಾರ.
ಪರಮಾತ್ಮ ಒಬ್ಬರೇ ನಿರಾಕಾರ ಅಂತ ಹೇಳ್ತಾರೆ. ಗುರುನಾನಕ್ದವ್ರು ಸಿಂಪಲ್ ಆಗಿ ಸತ್ಯದ ನಿಲುವಿನಲ್ಲಿ ಅವ್ರ ತಂದೆ ಇಟ್ಬಿಡ್ತಾರೆ. ಅವ್ರೇನ್ ಹೇಳಿದ್ರು? ಏಕೋಂಕಾರ ನಿರಾಕಾರ, ಪರಮಾತ್ಮ ಒಬ್ಬರೇ ನಿರಾಕಾರ ಅಂತ ಅಂದ್ರು. ಮತ್ತೆ ಕ್ರೈಸ್ತರು ಕೂಡ ಏನ್ ಹೇಳ್ತಾರೆ? ನಾನು ಪರಮಾತ್ಮನ ಮಗು ಅಂತಾರೆ. ಅವರಿಗೆ ಶಿಲೆ ಮೇಲೆ ಏರಿಸಿ ದುಃಖವನ್ನು ಕೊಟ್ಟಾಗ್ಲೂ ಕೂಡ ಅವ್ರು ಏನಂತಾರೆ ಅಂತಂದ್ರೆ, ಹೇ ಪರಮಾತ್ಮ, ನೀನ್ ಇವ್ರಿಗೆ ಪಾಪವನ್ನು ಕೊಡಬೇಡ, ಇವರಿಗೆ ಮಕ್ಕಳಿಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಅವರು ಇಷ್ಟು ದುಃಖವನ್ನು ಕೊಡ್ತಾ ಇದಾರೆ, ಪಾಪದ ಹೊರೆ ಹೆಂಗೈತಂತ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸ್ಬಿಡು ಅಂತ ಪರಮಾತ್ಮನೇ ಬೇಡ್ತಿರ್ತಾರೆ ಅವ್ರ ಕೊನೆ ಕ್ಷಣಗಳಲ್ಲೂ. ಅಂದ್ರೆ ಆ ಪರಮಾತ್ಮ ಗಾಡ್ ಈಸ್ ಲೈಟ್, ಆ ಪರಮಾತ್ಮ ನಿರಾಕಾರ ಅಂತಾನೆ ಅವ್ರು ಬಯಸ್ತಾರೆ. ಅದಕ್ಕೆ ಯಾವಾಗ ಕೂಡ ಕ್ಯಾಂಡಲ್ಸ್ ಇಟ್ಟು ಅವರು ಪ್ರಾರ್ಥನೆಯನ್ನು ಕೂಡ ಮಾಡ್ತಿರ್ತಾರೆ. ಮತ್ತೆ ಈ ಮಹಾವೀರರು ಕೂಡ ನಾನು ಭಗವಂತ ಅಂತ ಅವ್ರು ಹೇಳಲಿಲ್ಲ. ಆ ಭಗವಂತನ ನಿರಾಕಾರ ಜ್ಯೋತಿಯ ಧ್ಯಾನವನ್ನು ಅವರು ಸದಾ ಮಾಡ್ತಾ ಇರ್ತಾರೆ. ಆ ಜ್ಯೋತಿಯ ಧ್ಯಾನದ ಮಗ್ನ ಸ್ಥಿತಿಯಲ್ಲಿ ಅವ್ರು ಯಾವಾಗ್ಲೂ ಕೂಡ ಇರ್ತಾರೆ. ಮತ್ತೆ ಗೌತಮ ಬುದ್ಧ ಅವರು ಕೂಡ ಏನ್ ಮಾಡಿದ್ರು? ಪರಮಾತ್ಮನನ್ನು ಧ್ಯಾನಿಸ್ತಾ ಬಂದ್ರು. ಜೈನರು ಕೂಡ ಏನ್ ಮಾಡ್ತಾರೆ? ಆ ಒಂದು ಜ್ಯೋತಿಯನ್ನು ಇಟ್ಟು ಒಂದು 3 ಇಂಚ್ ಗ್ಯಾಪ್ ಅಲ್ಲಿ, ಇಲ್ಲಿ ಆ ಪಿಕ್ಚರ್ ಕೊಟ್ಟಿಲ್ಲ ಅನ್ಸುತ್ತೆ, ಆ 3 ಇಂಚ್ ಗ್ಯಾಪ್ ಅಲ್ಲಿ ಲಿಂಗಾಕಾರವಾಗಿ ಮಾಡಿ ಅದನ್ನೇ ಧ್ಯಾನಿಸ್ತಾರೆ. ಮತ್ತೆ ಇಲ್ಲಿ ಪಶುಪತಿನಾಥ್, ಈ ನಾವು ಭಾರತ ದೇಶದ ಬಗ್ಗೆನೆ 4 ಕಾರ್ನರ್ಸ್ ಅಲ್ಲಿ ಇದ್ದಾರೆ ಅಂತ, ಭಾರತ ದೇಶ ಬಿಟ್ಟು ನೋಡಿದ್ರು ಕೂಡ ನೇಪಾಳಲ್ಲಿ ಪಶುಪತಿನಾಥನ ರೂಪದಲ್ಲಿ ಶಿವನನ್ನೇ ಸ್ಮೃತಿ ಮಾಡ್ತಾರೆ. ಮತ್ತೆ ಮುಸ್ಲಿಂ ಅವರು ಸಂಗಿ ಅಸ್ವದ್ ಅವರ ಒಂದು ಪುಣ್ಯಕ್ಷೇತ್ರ, ಇಲ್ಲೂ ಕೂಡ ಏನ್ ಹೇಳ್ತಾರೆ? ಅಲ್ಲಾ ಏಕ್ ನೂರ್ ಹೇ ಅಂತ, ಅಲ್ಲಾ ಏಕ್ ನೂರ್ ಹೇ, ಪರಮಾತ್ಮ ನಿರಾಕಾರ ಅಂತಾನೆ ಹೇಳ್ತಾರೆ. ಪರಮಾತ್ಮನ ರೂಪವನ್ನು ತೋರಿಸೋದಿಲ್ಲ ಅವರು. ಪುಣ್ಯಕ್ಷೇತ್ರ ಮಕ್ಕಲ್ ನೋಡಿದ್ರು ಕೂಡ ಒಂದು ಆಕಾರವನ್ನಿಟ್ಟು ಅಲ್ಲೂ ಕೂಡ ಒಂದು ಜ್ಯೋತಿಯ ನಿರಾಕಾರ ಪರಮಾತ್ಮನನ್ನೇ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ರೀತಿ ಅನೇಕ ಧರ್ಮದವರು ಅನೇಕ ವಿಧವಾಗಿ ನೆನಪು ಮಾಡಿದ್ರು ಕೂಡ ಯಾರನ್ನ ನೆನಪು ಮಾಡಿದ್ರು? ಆ ನಿರಾಕಾರ ಪರಮಾತ್ಮನನ್ನೇ. ಅದಕ್ಕೆ ಎಲ್ಲರ ಬೆರಳು ಹೇಗಿರುತ್ತೆ ಧರ್ಮಾತ್ಮರದು ಮೇಲೇನೆ ತೋರಿಸ್ತಾರೆ. ಏನ್ ಹೇಳಿದ್ರು? ಆ ಚನ್ನಮಲ್ಲಿಕಾರ್ಜುನ, ಆ ಶಿವನೇ ನನ್ನ ಸರ್ವಸ್ವ, ಅವರೇ ಆ ಮಲ್ಲಿಕಾರ್ಜುನನ್ನ ಧ್ಯಾನಿಸ್ತಾ ಅವರ ಒಂದು ಜೀವನ ಆಯಸ್ಸನ್ನು ಕೂಡಲ ಸಂಗಮ ದೇವ ಅಂತ, ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ಅಂತ. ಆತರ ಎಲ್ಲರೂ ಕೂಡ ನಿರಾಕಾರ ಪರಂಪಿತ ಪರಮಾತ್ಮ ಶಿವನನ್ನೇ ಧ್ಯಾನಿಸ್ತಾ ಬಂದ್ರು, ನೆನಪು ಮಾಡ್ತಾನೆ ಬಂದ್ರು. ಅಂದ್ರೆ ಏನಾಯ್ತು? ಮೊಟ್ಟ ಮೊದಲು ಸರ್ವಧರ್ಮ ಮಾನ್ಯ ಆಗಬೇಕು ಪರಮಾತ್ಮ ಅಂದ್ರೆ. ಇಲ್ಲಿ ಸರ್ವಧರ್ಮ ಮಾನ್ಯ ಆದ್ರ ಪರಮಾತ್ಮ ಹೇಗಿದ್ದಾರೆ? ನಿರಾಕಾರ ಆಗಿದ್ದಾರೆ. ಪರಮಾತ್ಮ ರೂಪ ಜ್ಯೋತಿ ಸ್ವರೂಪ. ಇದರಲ್ಲಿ ನಮಗೆ ಮೊಟ್ಟ ಮೊದಲನೇದು ಯಾವುದು? ಸರ್ವಧರ್ಮ ಮಾನ್ಯ ಅನ್ನುವುದು ನಮಗೆ ಸಿದ್ಧ ಆಗ್ಬಿಡುತ್ತೆ. ಎರಡನೇದು, ಪರಮಾತ್ಮ ಅವರಿಗೆ ಯಾವುದೇ ತಂದೆ ತಾಯಿ ಯಾರೂ ಇಲ್ಲ. ನಮಗೆ ಇನ್ನೊಂದು ಏನು ಅಂತಂದ್ರೆ, ಇನ್ನೊಂದು ವಿಚಾರ, ನಾವು ಯಾವಾಗ್ಲೂ ಕೂಡ ಶಿವನಿಗೆ ಶಂಕರನಿಗೆ ಇರುವಂತ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಿಲ್ಲ. ಶಂಕರನ ಸ್ವರೂಪವೇ ಶಿವ, ಶಿವನ ಸ್ವರೂಪವೇ ಶಂಕರ ಅಂತ ನಾವು ಹೇಳ್ತೇವೆ. ಇಲ್ಲ ನೇನದೆ ಪರಮಾತ್ಮ ನಿರಾಕಾರ, ಆಕಾರಿಯಾಗಿರುವಂಥವರು ಪರಮಾತ್ಮ ಅಲ್ಲ, ಆ ಗುಣದ ಪ್ರತೀಕವಾಗಿ ಒಂದು ರೂಪವನ್ನು ತೋರಿಸಲಾಗಿದೆ ಅಷ್ಟೇ. ಯಾವಾಗ್ಲೂ ಕೂಡ ಶಂಕರನ ಒಂದು ತಪಸ್ಸಿನ ರೂಪದಲ್ಲಿ ತೋರಿಸಲಾಗುತ್ತೆ, ಧ್ಯಾನ ಮಾಡುತ್ತಿರುವಂತ ರೂಪದಲ್ಲಿ ತೋರಿಸುತ್ತೆ. ಅವರೇ ಪರಮಾತ್ಮ, ಆದ್ರೆ ಬೇರೆ ಯಾರನ್ನು ಧ್ಯಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ಯಾರನ್ನ ನೆನಪು ಮಾಡ್ತಿದ್ರು? ಅನಿರಾಕಾರ ಪರಮಾತ್ಮನ ನೆನಪು ಮಾಡ್ತಿದ್ರು. ಎಷ್ಟೊಂದ್ಸಲ ನಾವು ಇದನ್ನ ನೋಡ್ತೇವೆ, ಶಂಕರನ ಮುಂದೆ ಒಂದು ಲಿಂಗವನ್ನಿರುವಂತ ಒಂದು ಚಿತ್ರಗಳನ್ನು ನಾವು ನೋಡ್ತೇವೆ. ಅವರೇ ಇವರು ಅಂತಂದ್ಮೇಲೆ ಇವರು ಯಾಕೆ ಲಿಂಗವನ್ನು ಮುಂದೆ ಇಡ್ತಾರೆ? ಮತ್ತೆ ಒಬ್ಬರದೇ 2 ರೂಪವೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಪುನೀತ್ ಅಂದ್ರೆ ನಾನು ಹಿಂಗೆ ಅಷ್ಟೇ, ನಂದೇನು 2-3 ರೂಪಗಳು ಇರೋದಿಲ್ಲ.
ನನ್ನ ರೂಪ ಯಾವುದು? ಒಂದೇ. ಅದೇ ತರ ಪರಮಾತ್ಮರ ರೂಪವೂ ಒಂದೇ. ಆಕಾರಿ ಇರುವಂತಹ ರೂಪ ಅಲ್ಲ. ಮತ್ತೆ ಶಂಕರನ ನಾವೇ ಹೇಳ್ತೇವೆ, ತಾಯಿ ಪಾರ್ವತಿಯನ್ನು ತೋರಿಸ್ತೇವೆ, ವಿಘ್ನ ವಿನಾಶಕನ್ನು ತೋರಿಸ್ತೇವೆ, ಷಣ್ಮುಖನನ್ನು ಕೂಡ ತೋರಿಸ್ತೇವೆ, ಸುಬ್ರಹ್ಮಣ್ಯ ಸ್ವಾಮಿ. ಅಂದ್ರೆ ಒಂದು ಪರಿವಾರವನ್ನು ನಾವು ತೋರಿಸ್ತೇವೆ. ಆದರೆ ಪರಿವಾರ ಇರುವಂತವರು ಪರಮಾತ್ಮ ಅಲ್ಲ. ಇವರು ದೇವಾತ್ಮ, ಅವರ ಕರ್ತವ್ಯ ವಿನಾಶ. ಆದರೆ ಈ ಒಂದು ದೇವಾತ್ಮನಿಗೆ ಪರಮಾತ್ಮನಿಗೆ ವ್ಯತ್ಯಾಸವಿದೆ. ದೇವಾತ್ಮನೇ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಇವರನ್ನು ಯಾರು ತೋರಿಸಿದ್ದಾರೆ ಅಂತಂದ್ರೆ ಅವರು ಒಂದೊಂದು ಕಣದ ಪ್ರತೀಕ ಐತೆ. ಒಂದು ಚಂದ್ರನನ್ನು ತೋರಿಸ್ತಾರೆ ತಲೆ ಮೇಲೆ, ಅದು ಶೀತಲ ರೂಪದ ಒಂದು ಗುರುತು. ಜ್ಞಾನ ಗಂಗೆಯನ್ನು ತೋರಿಸ್ತಾರೆ, ಅಂದ್ರೆ ಆ ಜ್ಞಾನವನ್ನು ಸದಾ ಅವರ ಜೀವನದಲ್ಲಿ ಧಾರಣೆ ಮಾಡುತ್ತಾರೆ ಅಂತ ಅರ್ಥ. ಕತ್ತಲ್ಲಿ ಸರ್ಪವನ್ನು ತೋರಿಸ್ತಾರೆ, ಅಂದ್ರೆ ಏನು? ಈ ಪ್ರಪಂಚ ಅನ್ನೋದು ಸದಾ ನಮ್ಮ ಜೊತೆಗೆ ಐತೆ, ಇದು ಸರ್ಪನೇ, ಇದರಲ್ಲೇ ಇರಬೇಕು, ಆದ್ರೆ ಇದು ಕಚ್ಚುವಂತೆ, ಅಂದ್ರೆ ನಮ್ಮನ್ನೇ ಹಾನಿ ಮಾಡುವಂತೆ ನಾವು ಮಾಡಿಕೊಳ್ಳಬಾರದು ಈ ಪ್ರಪಂಚದಲ್ಲಿ. ಹಾಗೆ ನಾವು ಜೀವನ ಮಾಡಬೇಕೆನ್ನುವುದಕ್ಕೆ ಕೊರಳಲ್ಲಿಯೇ ವಿಷಪೂರಿತವಾಗಿರುವಂತಹ ಸರ್ಪವನ್ನು ಹಾಕಿಕೊಂಡಂಗೆ ಇಲ್ಲಿ ತೋರಿಸಲಾಗಿದೆ. ಸದಾ ಧ್ಯಾನ ಅವಸ್ಥೆಯಲ್ಲಿರುವಂತ ಒಂದು ಸ್ಥಿತಿಯನ್ನು ತೋರಿಸಲಾಗಿದೆ. ಇದೆಲ್ಲವೂ ಕೂಡ ನಮ್ಮ ಪ್ರತೀಕ, ಪರಮಾತ್ಮನ ನೆನೆಯಿರಿ ಎನ್ನುವಂತ ಒಂದು ಪ್ರತೀಕವಾಗಿ ಪ್ರತಿಯೊಂದು ಕೂಡ ಗುರುತಾಗಿ. ಮತ್ತೆ ಅವರ ಆಸನ ಕೆಳಗಡೆ ಸಿಂಹದ ಚರ್ಮವನ್ನು ಇಟ್ಟಂಗೆ ತೋರಿಸ್ತಾರೆ. ಸಿಂಹದ ಚರ್ಮ ಅಂದ್ರೇನು? ವಿಕಾರಿ. ಎಷ್ಟೇ ವಿಕರಾಲ ರೂಪದಲ್ಲಿ ವಿಕಾರಿಯಾಗಿದ್ದರೂ ಕೂಡ ನಮ್ಮ ಸ್ಥಿತಿ ಅನ್ನುವುದು ಶ್ರೇಷ್ಠವಾಗಿರಬೇಕು. ಆ ವಿಕಾರಿ ಗುಣಗಳನ್ನು ನಾವು ಆಸನ ಮಾಡಿಕೊಳ್ಬೇಕಂದ್ರೆ ಅದರ ಮೇಲೆ ಅಧಿಪತಿ ಆಗಿರಬೇಕು ನಾವು ಎನ್ನುವಂತ ಒಂದು ಪ್ರತೀಕವಾಗಿ ತೋರಿಸಲಾಗುತ್ತದೆ. ಆ ತರ ಪರಮಾತ್ಮ ಅಂದರೆ ಸರ್ವೋಚ್ಚ. ಇಲ್ಲಿ ಪರಿವಾರ ಐತೆ, ಆದ್ರೆ ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೆ ಯಾರು ತಂದೆ ಇರುವುದಿಲ್ಲ, ತಾಯಿ ಇರುವುದಿಲ್ಲ, ಪತ್ನಿ ಮಕ್ಕಳು ಯಾರು ಇರುವುದಿಲ್ಲ. ಪರಮಾತ್ಮ ಸರ್ವೋಚ್ಚ ಅಂದ್ರೆ ಏನು? ಪರಮಾತ್ಮ ಸರ್ವ ಧರ್ಮಾತ್ಮರ ಪಿತ. ನಾವು ಬೇರೆಯವರಿಗೆ ಪಿತ ಆಗಿರ್ಬೋದು, ಆದ್ರೆ ಪರಮಾತ್ಮನ ಅಂತೆ ನಾವು ತಂದೆ ಆಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವೇನ್ ಹೇಳ್ತೇವೆ? ಪರಮಾತ್ಮನೇ ನಾವು ಅಂತೀವಲ್ವಾ? ಪರಮಾತ್ಮನ ತರಹ ಮಕ್ಕಳಾಗ್ಬೋದು, ಆದ್ರೆ ಪರಮಾತ್ಮನೇ ಆಗ್ಲಿಕ್ಕೆ ಆಗುತ್ತಾ ಅಂದ್ರೆ ಅದು ಬಿಡಿ. ಇವಾಗ ತಂದೆ ಮಕ್ಕಳಿದ್ದಾರೆ, ಇವಾಗ ಮಕ್ಕಳು ತಂದೆ ಅಂತ ಇದ್ದಾರೆ ಅಂದ್ರೆ ನಾವೇನ್ ಹೇಳ್ತೀವಿ? ನಿಮ್ ತಂದೆ ತರನೇ ಇದೆಯಾ ನೀನು ಅಂತ ಹೇಳ್ತೀವಿ. ತಂದೆನೇ ಓದ್ತೀಯ ನೀವು ಅಂತೀವಿ ನಾವು. ಆದ್ರೆ ನೀನೇ ತಂದೆ ಅಂತೀವ? ತಂದೆ ಒಂದ್ ದೊಡ್ಡ ಪೋಸ್ಟ್ ಹೇಳಿದಾನೆ ಅಂದ್ರೆ ಮಗು ಆ ಪೋಸ್ಟ್ ಅನ್ನು ಪಡಿಬಹುದು, ಆದ್ರೆ ಪರಮಾತ್ಮನ ಪೋಸ್ಟ್ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಪರಮಾತ್ಮನ ತರಹ ಆಗಬಹುದು, ಪರಮಾತ್ಮನಷ್ಟು ಶ್ರೇಷ್ಠ, ಪರಮಾತ್ಮನಷ್ಟು ಪವಿತ್ರ, ಪರಮಾತ್ಮನಷ್ಟು ನಾವು ಸ್ಥಿತಿಯಲ್ಲಿ ಗುಣಮಟ್ಟದಲ್ಲಿ ನಾವು ಅವರ ತರಹ ಆಗ್ಬೋದೇ ವಿನಃ ಅವರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಾನು ಹೇಳ್ಬೇಕು, ಆತ್ಮನೇ ಪರಮಾತ್ಮ, ಆತ್ಮ ಪರಮಾತ್ಮನ ಲೀನ ಆಗ್ಬಿಡುತ್ತೆ ಅಂತ ಕೂಡ ನಾವು ಹೇಳುತ್ತೇವೆ. ನಮ್ಮ ಒಂದು ಗುರಿ ಉದ್ದೇಶ ಪರಮಾತ್ಮ ಆಗುವುದು ಅಂತ ನಾವು ಹೇಳುತ್ತೇವೆ. ಈ ವಿಶ್ವದಲ್ಲಿ ಯಾವ್ದಾದ್ರೂ ಪೋಸ್ಟ್ ಪೊಸಿಷನ್ ನಾವು ಪಡ್ಕೋಬಹುದು, ಯಾವ್ದಾದ್ರು ಡಿಗ್ರಿಯನ್ನು ಗಳಿಸಬಹುದು, ಪರಮಾತ್ಮನ ಪೋಸ್ಟ್ ಕಿತ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ವೇಳೆ ಅದು ಸಾಧ್ಯವಾದರೆ ನಾನು ಆತ್ಮ ಪರಮಾತ್ಮನ ಲೀನ ಆಗುವುದು ಅಥವಾ ನಾನು ಆತ್ಮ ಪರಮಾತ್ಮ ಆಗುವುದು ಸತ್ಯವಾದರೆ ಆತ್ಮನನ್ನು ಅಚಲ, ಅಜರ, ಅಮರ, ಅವಿನಾಶಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆತ್ಮ ಪರಮಾತ್ಮ ಲೀನ ಆಯ್ತಂದ್ರೆ ಆತ್ಮ ಅಲ್ಲಿಗೆ ಮುಕ್ತಾಯಗೊಂಡಂಗೆ, ವಿನಾಶವಾದಂಗೆ. ನೀರಿನ ಗುಳ್ಳೆ ತರಹ ನೀರಿನ ಗುಳ್ಳೆ ನೀರಿನಲ್ಲಿಯೇ ಲೀನವಾದಂಗೆ ನಾನು ಆತ್ಮ ಪರಮಾತ್ಮನಲ್ಲಿ ಲೀನ ಆಗಬೇಕು ಅನ್ನುವುದು ಕೂಡ ಸತ್ಯ ಅಲ್ಲ. ಅದು ಜಡ ತತ್ವ, ಜಡದಲ್ಲಿಯೇ ಲೀನ ಆಗಿದೆ. ಯಾಕೆಂದ್ರೆ ಅದು ವಿನಾಶಿ. ಎಷ್ಟಿದ್ರೂ ಕೂಡ ಜಡ ವಿನಾಶಿ, ಆದ್ರೆ ಆತ್ಮ ಅನ್ನೋದು ಅವಿನಾಶಿ. ಆತ್ಮ ಅವಿನಾಶಿ ಶಕ್ತಿ, ಇದು ಎಂದಿಗೂ ವಿನಾಶವಾಗುವುದಿಲ್ಲ. ಪರಮಾತ್ಮನು ಅವಿನಾಶಿ ಶಕ್ತಿ, ಪರಮಾತ್ಮನು ವಿನಾಶವಾಗುವುದಿಲ್ಲ. ಒಂದು ವೇಳೆ ನಾನು ಆತ್ಮ ಪರಮಾತ್ಮನಾಗ್ತೇನೆ ಅಥವಾ ಪರಮಾತ್ಮ ಲೀನ ಆಗುವುದು ಕೂಡ ಸತ್ಯ ಅಲ್ಲ. ಆದರೆ ಪರಮಾತ್ಮನ ತರಹಬಹುದು, ಪರಮಾತ್ಮನಷ್ಟು ಗುಣ ಸಂಪನ್ನವಾಗಬಹುದು, ಆದರೆ ಪರಮಾತ್ಮನೇ ಆಗ್ಲಿಕ್ಕೆ
ಸಾಧ್ಯ ಇಲ್ಲ. ಆ ಥರ ಪರಮಾತ್ಮನ ಪಡ್ಕೊಳ್ತಾ ಹೋದ್ರೆ ಈಗ ಹೆಂಗೆ 5 ವರ್ಷಕ್ಕೊಬ್ರು PM, ಒಬ್ರು CM, ಇನ್ನೊಂದು 5 ವರ್ಷಕ್ಕೆ PM, CM, ಆ ಥರ ಒಂದಿನಕ್ಕೆ ಒಬ್ರು ಪರಮಾತ್ಮ, ಇನ್ನೊಂದು ದಿನಕ್ಕೆ ಇನ್ನೊಬ್ರು ಪರಮಾತ್ಮ ಆಗಬಹುದಾಗಿತ್ತು. ಆದರೆ ಈ ವಿಶ್ವದಲ್ಲಿ ಯಾವ ಪದವಿ ಆದ್ರೂ ಪಡ್ಕೋಬಹುದು, ಆದರೆ ಪರಮಾತ್ಮ ಎನ್ನುವಂತ ಪದವಿಯನ್ನು ಪಡೆಯುವಂತ ಅಧಿಕಾರ, ಆ ಶಕ್ತಿ, ಸಾಮರ್ಥ್ಯ ವಿಶ್ವದಲ್ಲಿ ಯಾರೊಬ್ಬರಿಗೂ ಇಲ್ಲ. ಅದಕ್ಕೆ ಪರಮಾತ್ಮ ಸರ್ವೋಚ್ಚ. ಆ ನಿರಾಕಾರ ಪರಮಾತ್ಮ ಯಾರಿದ್ದಾರೆ, ಶಿವ ಪರಂಪಿತ ಪರಮಾತ್ಮ ಯಾರಿದ್ದಾರೆ, ಅವರು ಸರ್ವೋಚ್ಚ. ಅವರು ಅದಕ್ಕೆ ಅವ್ರಿಗೆ ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು ಅಂತ ನಾವು ಹೇಳುತ್ತೇವೆ. ಪರಮ ಅಂದ್ರೆ ಶ್ರೇಷ್ಠ, ವಿಶ್ವದಲ್ಲಿ ಶ್ರೇಷ್ಠವಾಗಿರುವಂತ ತಂದೆ ಸ್ವರೂಪ ಅವರು, ವಿಶ್ವದಲ್ಲಿರುವಂತ ಶ್ರೇಷ್ಠ ಶಿಕ್ಷಕ ಅವರು, ವಿಶ್ವದಲ್ಲಿ ಇರುವಂತ ಸದ್ಗುರು ಪರಮಾತ್ಮ ಒಬ್ಬರೇ. ಗುರುಗಳು ಅನೇಕ, ಆದರೆ ಸದ್ಗುರು ಪರಮಾತ್ಮ ಒಬ್ಬರೇ. ಪರಮಾತ್ಮನಿಂದ ನಮಗೆ ಸದ್ಗುಣಗಳ ಪ್ರಾಪ್ತಿ ಆಗತ್ತೆ ಆಸ್ತಿಯ ರೂಪದಲ್ಲಿ. ಈ ಜ್ಞಾನ ಶಿಕ್ಷಕ ರೂಪದಲ್ಲೇ ನಮಗೆ ಶಿಕ್ಷಣೆಯಾಗಿ ಕೊಡ್ತಾರೆ. ನಮಗೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ವರದಾನದ ರೂಪದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಹೊರತು ನಮಗೆ ಪರಮಾತ್ಮನೇ ಆಗುವಂತ ಅಧಿಕಾರ ಇಲ್ಲ. ಯಾಕಂದ್ರೆ ಅವರೇ ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು ಆಗಿದ್ದಾರೆ. ಅವರಿಗೆ ತಂದೆ ತಾಯಿ ಯಾರೂ ಇಲ್ಲ. ಏಕೆಂದರೆ ರಚಯಿತ ಅವರೇ, ನಾವೆಲ್ಲರೂ ಕೂಡ ಅವರ ರಚನೆಯಾಗಿದ್ದೇವೆ. ನಾವೆಲ್ಲರೂ ಕೂಡ ಯಾರಪ್ಪ, ಪರಮಾತ್ಮನ ರಚನೆಯಾಗಿದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ನಾವೇನ್ ಹೇಳ್ತೀವಿ, ತಂದೆ ತಾಯಿ ಅಂತಾನೆ ಹೇಳ್ತೀವಿ. ಇವ್ರು ಯಾವಾಗ್ಲೂ ಒಂದು ಉದಾಹರಣೆ ಕೊಡ್ತಾ ಇರ್ತಾರೆ. ಇವಾಗ ಒಬ್ರು ದಂಪತಿಗಳು ಮದ್ವೆ ಆದ್ಮೇಲೆ ಫಸ್ಟ್ ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಇವಾಗ ವರ ಏನಂತಾರೆ, ತಂದೆ ತಾಯಿ ನೀನೇಪ್ಪ ನಮ್ಮನ್ನ ಕಾಪಾಡಬೇಕು ಅಂತಾರೆ. ಅವಾಗ ಏನ್ ಹೇಳ್ಬೇಕು, ಅತ್ತೆ ಮಾವ ನೀನೇ ಕಾಪಾಡಬೇಕು ಅನ್ಬೇಕಲ್ಲ. ಅದೇ ಆಗ್ತಾರೆ. ಮತ್ತೆ ಸಂಬಂಧದಲ್ಲಿ ತಂದೆ ತಾಯಿ ಮೇಲೆ ಅವ್ರಿಗೆ ಅತ್ತೆ ಮಾವನೇ ಆಗ್ತಾರೆ. ಆದ್ರೆ ಆ ರೀತಿ ಇಲ್ಲ. ಎಲ್ಲರಿಗೂ ತಂದೆ ಪರಮಾತ್ಮ ಒಬ್ಬರೇ. ಆತ್ಮಿಕ ರೂಪದಲ್ಲಿ ಪರಮಾತ್ಮ ತಂದೆ ಒಬ್ಬರೇ. ಅದಕ್ಕೆ ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮ ತಂದೆ ಅವರೊಬ್ಬರೇ ಆಗ್ತಾರೆ. ಇದೇನಾಯ್ತು, ಸರ್ವೋಚ್ಚ, ಸರ್ವೋಪರೆ ಅಂದ್ರೆ ಎಲ್ಲದರಿಂದ ಭಿನ್ನ. ಪರಮಾತ್ಮ ನಮ್ಮ ತರಹ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಜನ್ಮ ಮರಣ ಚಕ್ರದಲ್ಲಿ ಬರುವಾತ ಪ್ರತಿಯೊಬ್ಬರೂ ಕೂಡ ಇದರ ಪ್ರತಿಫಲವನ್ನು ಅನುಭವಿಸಲೇಬೇಕು. ಇದರ ಚಕ್ರದಲ್ಲಿ ಬರಲೇಬೇಕು. ಕರ್ಮ ಮಾಡಿದ ಮೇಲೆ ಅದು ಒಳ್ಳೆಯದೋ ಕೆಟ್ಟದೋ ಎರಡರ ಪ್ರತಿಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಇದೊಂದು ಚಕ್ರ ತರಹ ಒಂದ ನಂತರ ಒಂದು, ಒಂದರ ನಂತರ ಒಂದು ಅನ್ನೋದು ಜೋಡಿಸ್ಕೊಂತಾನೆ ಹೋಗುತ್ತೆ. ಇದು ಒಂಥರ ಬಲೆ ಇದ್ದಂಗೆ, ಬಂಧನ ಇದ್ದಂಗೆ. ಇದರಿಂದ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಒಬ್ರು ಬರಬೇಕು ನಮ್ಮನ್ನ ಬಿಡಿಸ್ಲಿಕ್ಕೆ. ನಾವು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ನಮ್ಮ ತರಹ ಬರುವುದಿಲ್ಲ. ಅದಕ್ಕೆ ಪರಮಾತ್ಮನನ್ನು ಅಯೋನಿಜ ಅಂತ ಕೂಡ ನಾವು ಹೇಳುತ್ತೇವೆ. ಪರಮಾತ್ಮ ಜನನ ಮರಣ ಚಕ್ರದಿಂದ ಅತೀತ, ಸುಖ ದುಃಖಗಳಿಗೆ ಅತೀತ. ಅದಕ್ಕೆ ಅವ್ರಿಗೆ ಅಭೋಕ್ತ ಅಂತ ಕೂಡ ನಾವು ಹೇಳುತ್ತೇವೆ. ಪರಮಾತ್ಮ ಅಭೋಕ್ತ ಅಂತ ನಾವು ಹೇಳುತ್ತೇವೆ. ಅವಿನಾಶಿ, ಪರಮಾತ್ಮ ಕೂಡ ಅವಿನಾಶಿ ಶಕ್ತಿ. ಈ ಸೃಷ್ಟಿಯಲ್ಲಿ ಯಾವುದು ಕೂಡ ವಿನಾಶ, ಅದನ್ನ ವಿನಾಶ ಮಾಡುವಂತ ಶಕ್ತಿ ಇಲ್ಲ. ಪರಮಾತ್ಮ ಅಯೋನಿಜ, ಅಭೋಕ್ತ, ಅಶರೀರಿ. ಪರಮಾತ್ಮನಿಗೆ ತನ್ನದೇ ಆಗಿರುವಂತ ಯಾವುದೇ ಶರೀರ ಇಲ್ಲ. ಜನನ ಮರಣ ಚಕ್ರದಲ್ಲೇ ಬರುವುದಿಲ್ಲ ಅಂತಂದ್ರೆ ಶರೀರವೇ ಆತನಿಗೆ ಇಲ್ಲ. ಶರೀರ ಇರುವಂತ ಭಗವಂತ ಆಗ್ಲಿಕ್ಕೆ, ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಅಶರೀರಿ. ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪ. ಮತ್ತೆ ಇನ್ನೊಂದು, ನಾವು ಯಾವಾಗಾದ್ರೂ ಕೂಡ ಶಿವನ ಮಂದಿರದಲ್ಲಿ ನೋಡಿದ್ರೆ ಶಿವನ ಪ್ರತಿಷ್ಠಾಪನೆ ಹೇಗಾಗತ್ತೆ ಅಂತಂದ್ರೆ, ನಾವು ಗರ್ಭಗುಡಿಯಿಂದ ದೇವತೆಯನ್ನು ತಗೊಂಡೋಗಿ ಇಟ್ಟಂಗೆ ಪ್ರತಿಷ್ಠಾಪನೆಯನ್ನು ಮಾಡುವುದಿಲ್ಲ. ಯಾವತ್ತೂ ಕೂಡ ಶಿವಲಿಂಗಗಳನ್ನ ಏನ್ ಮಾಡ್ತಾರೆ, ಕಲಸವನ್ನು ಇಡುವುದಿಲ್ಲ, ಮೇಲಿಂದನೇ ಶಿವನನ್ನ ಲಿಂಗವನ್ನು ಇಡುತ್ತಾರೆ, ಗರ್ಭಗುಡಿಯಿಂದ ಇಡುವುದಿಲ್ಲ.
ಪ್ರತಿಷ್ಠಾಪನೆ ಹಾಗೆ ಆಗುತ್ತೆ. ಆಮೇಲೆ ಕಲಸವನ್ನ ಏರಿಸ್ತಾರೆ. ಯಾಕೆ ಅಂದ್ರೆ ಈ ಸೃಷ್ಟಿಯಲ್ಲಿ ಒಬ್ಬ ಪರಮಾತ್ಮನದು ಮಾತ್ರ ಅವತರಣೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಜ್ಞಾನ ಸ್ವಯಂ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಅಂತ. ಪರಮಾತ್ಮ ತಿಳಿಸ್ತಾ ಇದ್ದಾರೆ ಅಂದ್ರೆ ಹೇಗ್ ತಿಳಿಸ್ತಾರೆ ಅಂತಂದ್ರೆ, ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಣೆಯಾಗಿ ಒಂದು ತನುವಿನಲ್ಲಿ ಪ್ರವೇಶ ಮಾಡಿ ನಮ್ಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆ ಸಂಕೇತವಾಗಿ ಇಲ್ಲಿಯ ತನಕ ಕೂಡ ನಾವು ಪ್ರತಿಷ್ಠಾಪನೆ ಮಾಡುವ ಇತ್ಯಾದಿ ಪದ್ಧತಿಗಳಲ್ಲಿ ಆ ಒಂದು ಸಂಕೇತವನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಪರಮಾತ್ಮನ ಅವತರಣೆ. ಅದಕ್ಕೆ ಈಗ ಮೊನ್ನೆ ಏನಾಯ್ತು, ಶಿವರಾತ್ರಿ, ಶಿವ ಜಯಂತಿ ಆಯ್ತು. ಶಿವ ಜಯಂತಿ ಅಂದ್ರೆ ಹುಟ್ಟಿದ್ದಾರೆ ಅಂತ. ಕೃಷ್ಣ ಜಯಂತಿ, ನಾವು ಎಲ್ಲರ ಜಯಂತಿ ಎಲ್ಲವೂ ಕೂಡ ಮಾಡ್ತಾ ಇರ್ತೀವಿ. ಎಲ್ಲರ ಜಯಂತಿ ಅಂದ್ರೆ ಹುಟ್ಟಿದ ಹಬ್ಬ ಅಂತ. ಹುಟ್ಟಿದ ಹಬ್ಬ ಅಂದ್ರೆ ಶಿವ ಯಾವತ್ತು ಹುಟ್ರು? ಶಿವರಾತ್ರಿ ಮಾಡ್ತೀವಲ್ಲ. ಶಿವ ಪರಮಾತ್ಮ ಯಾವಾಗ ಹುಟ್ಟಿದ್ದಾರೆ ಅಂದ್ರೆ, ಪರಮಾತ್ಮನ ಹುಟ್ಟುವುದು ಅಂದ್ರೆ ಏನು? ಅವತರಣೆ. ರಾತ್ರಿಯ ಸಮಯದಲ್ಲೇ ಶಿವರಾತ್ರಿ ಯಾಕೆ ಮಾಡ್ತೀವಿ ಅಂದ್ರೆ, ರಾತ್ರಿ ಅಂದ್ರೆ ಏನು? ಘೋರ ಅಂಧಕಾರ, ಅಜ್ಞಾನದ ರಾತ್ರಿಯಲ್ಲಿ ಪರಮಾತ್ಮ ಬರ್ತಾರೆ ಅಂತ. ಅದಕ್ಕೋಸ್ಕರ ಶಿವರಾತ್ರಿ ಅನ್ನೋದು ನಾವು ರಾತ್ರಿಯ ಸಮಯದಲ್ಲೇ ಆಚರಿಸುವಂತ ಒಂದು ಹಬ್ಬವಾಗಿ ನಾವು ಆಚರಿಸ್ತೇವೆ. ಆದ್ರೆ ಅದರ ಹಿನ್ನೆಲೆ ಅರ್ಥ ಏನು ಅಂತಂದ್ರೆ, ನಿರಾಕಾರ ಪರಮಾತ್ಮ ಅಜ್ಞಾನ ಅಂಧಕಾರದಲ್ಲಿ ಇದ್ದಾಗ, ಅದಕ್ಕೆ ಅಂತಿನಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಅಂದ್ರೆ ಯಾವಾಗ ಯಾವಾಗ ಅತ್ಯಾಚಾರ, ಅನಾಚಾರ, ಪಾಪಾಚಾರ ಹೆಚ್ಚಾಗುತ್ತದೆಯೋ ಆಗ ಪರಮಾತ್ಮನಾಗಿರುವ ನಾನೇ ಸ್ವಯಂ ಈ ಸೃಷ್ಟಿ ಮೇಲೆ ಅವತರಿಸುತ್ತೇನೆ ಎನ್ನುವಂತ ವಾಗ್ದಾನದ ಅನುಸಾರವಾಗಿ ಪರಮಾತ್ಮ ಅವತರಿಸಿ ನಮ್ಗೆ ತಿಳಿಸುವಂತ ಒಂದು ಸತ್ಯ ಜ್ಞಾನವಿದಾಗಿದೆ, ಸತ್ಯ ಪರಿಚಯವಿದು. ಇದು ಪರಮಾತ್ಮ ಸರ್ವೋಚ್ಚ ಸರ್ವೋಪರಿ. ಅಂದ್ರೆ ಎಲ್ಲ ಸುಖ ದುಃಖಗಳಿಂದಲೂ ಕೂಡ ಭಿನ್ನ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಎಲ್ಲದಕ್ಕಿಂತ ಅತೀತ ಪರಮಾತ್ಮ. ಮತ್ತೆ ಎಲ್ಲದರ ಜ್ಞಾನ ಪರಮಾತ್ಮದಲ್ಲಿ ಇರಬೇಕು. ಅದಕ್ಕೆ ಪರಮಾತ್ಮನನ್ನ ನಾವೇನ್ ಹೇಳ್ತೇವೆ, ಈ ಇಡೀ ಸೃಷ್ಟಿಯ ಜ್ಞಾನ ಇರೋದ್ರಿಂದನೇ ಮನುಷ್ಯ ಸೃಷ್ಟಿಯ ಬೀಜ ರೂಪ ಪರಮಾತ್ಮ ಅಂತ ನಾವು ಹೇಳ್ತೀವಿ. ಪರಮಾತ್ಮನ ಮಹಿಮೆ ಏನು ಅಂತಂದ್ರೆ, ಮನುಷ್ಯ ಸೃಷ್ಟಿಯ ಬೀಜ ಸ್ವರೂಪ ಪರಮಾತ್ಮ. ಬೀಜದಲ್ಲಿ ವೃಕ್ಷದ ಸಾರ ಇರುತ್ತೆ, ಹೌದಲ್ಲಪ್ಪ? ಇಡೀ ವೃಕ್ಷ ಬರಬೇಕಂದ್ರೆ ಅದರ ಸಾರ ಬೀಜದಲ್ಲಿ ಇರುತ್ತೆ. ಅದೇ ರೀತಿ ಇಡೀ ಒಂದು ಮನುಷ್ಯ ಸೃಷ್ಟಿಯ ಒಂದು ಬೀಜ ಸ್ವರೂಪ ಪರಮಾತ್ಮ. ಅಂದ್ರೆ ಇಡೀ ವೃಕ್ಷದ, ಅಂದ್ರೆ ಇಡೀ ಮನುಷ್ಯ ಕುಲದ ಜ್ಞಾನ ಅನ್ನೋದು ಆ ನಿರಾಕಾರ ಪರಮಾತ್ಮನಲ್ಲಿ ಇದೆ. ಅದಕ್ಕೆ ನಾವು ಲಿಂಗದಲ್ಲಿ ಏನ್ ಮಾಡ್ತೀವಿ, 3 ಪಟ್ಟಿಗಳನ್ನು ಎಳಿತೀವಿ ಅಲ್ವಾ? 3 ಕಾಲದ ಜ್ಞಾನ ಪರಮಾತ್ಮನಲ್ಲಿದೆ ಅಂತ. ಅದಕ್ಕೆ ತ್ರಿಕಾಲದರ್ಶಿ ಅಂತ ನಾವು ಪರಮಾತ್ಮನಿಗೆ ಹೇಳುತ್ತೇವೆ. ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾರೆಲ್ಲಾದ್ರೂ ಇದೆ ಅಂತಂದ್ರೆ ಅದು ಪರಮಾತ್ಮನಿಗೆ ಮಾತ್ರ. ಆ ಜ್ಞಾನವು ಮುಂದಿನ ಪಾಠದಲ್ಲಿ ಬರುತ್ತೆ. ಆದ್ರೆ ಅದು ಪರಮಾತ್ಮ ತಿಳಿಸಿರೋದು. ಅಂದ್ರೆ ಪರಮಾತ್ಮನೇ ತ್ರಿಕಾಲದರ್ಶಿ, 3 ಕಾಲವನ್ನು ಅರ್ಥಿರುವಂತವರು ಅಂತ ಅದರ್ಥ. ಮತ್ತೆ ಆ ಒಂದು 3 ಪಟ್ಟಿಗಳ ಮಧ್ಯದಲ್ಲಿ ಬಿಂದುವನ್ನು ಇಡುತ್ತಾರೆ ಶಿವಲಿಂಗಕ್ಕೆ, ತ್ರಿನೇತ್ರಿ ಅಂತ. ನಮ್ಮೆಲ್ಲರ 3ನೇ ನೇತ್ರವನ್ನು ತೆರೆಸುವಂಥವ್ರು, ಅಂದ್ರೆ ಆತ್ಮದ ಜ್ಞಾನವನ್ನು ಕೊಡುವಂಥವ್ರು ಪರಮಾತ್ಮ. ತ್ರಿಕಾಲದರ್ಶಿ, ತ್ರಿನೇತ್ರಿ ಪರಮಾತ್ಮನಿಗೆ ನಾವು ಹೇಳ್ತೇವೆ. ನಾವು ಈ ಸೃಷ್ಟಿಯಲ್ಲಿ ಬಂದು ದೇಹ ಅಭಿಮಾನದಲ್ಲಿ ಬಂದು ನಮ್ಮನ್ನು ನಾವು ಮರೆತಾಗ ಆ ಆತ್ಮಿಕ ಸ್ವರೂಪವನ್ನು ಮರೆತು ದೇಹಾಭಿಮಾನದಲ್ಲಿ ನಾವು ಕರ್ಮದಲ್ಲಿ ಬರ್ತಾ, ಜನನ ಮರಣ ಚಕ್ರದಲ್ಲಿ ಬರ್ತಾ ಬರ್ತಾ ಆತ್ಮದ ವಿಸ್ಮೃತಿಗೊಂಡು ದುಃಖಕ್ಕೆ ಒಳಗಾಗಿರುವಂತಹ ಮಕ್ಕಳಾಗಿರುವಂತಹ ನಮ್ಮೆಲ್ಲರ ದುಃಖವನ್ನು ದೂರ ಮಾಡಲಿಕ್ಕೆ ಪರಮಾತ್ಮ ಬರ್ತಾರೆ. ಅದಕ್ಕೋಸ್ಕರ ಅವರನ್ನ ಮುಕ್ತಿದಾತ ಅಂತ ಕೂಡ ನಾವು ಪರಮಾತ್ಮನಿಗೆ ಹೇಳುತ್ತೇವೆ. ಹಾಗೂ ದುಃಖಹರ್ತ ಸುಖಕರ್ತ ಅಂತ ನಾವು ಪರಮಾತ್ಮನಿಗೆ ಹೇಳ್ತೇವೆ. ದುಃಖ ದೂರ ಮಾಡಿ ಸುಖವನ್ನೇ ಪ್ರಾಪ್ತಿ ಮಾಡಿಸುವಂಥವ್ರು ಯಾರು ಅಂತಂದ್ರೆ ಪರಮಾತ್ಮ. ನಮ್ಗೇನಾದ್ರೂ ದುಃಖ ಬಂತು ಅಂದ್ರೆ ನಾವೇನ್ ಹೇಳ್ತೀವಿ, ಪರಮಾತ್ಮನೇ ದುಃಖ ಕೊಟ್ರು, ಪರಮಾತ್ಮ ನಮ್ಮ ಪಾಲಿಗೆ ಕಣ್ ತೆರೀಲಿಲ್ಲ
ನಮ್ ಕಣ್ ಮುಚ್ಚಿಬಿಟ್ರು ಅಂತ ನಾವ್ ಅಂತೀವಿ. ಆದ್ರೆ ನಮ್ಮ ಮಕ್ಕಳ ದುಃಖ ಪಟ್ರೆ ನಾವು ನೋಡಕ್ ಆಗೋದಿಲ್ಲ. ಆದರೆ ಪರಮಾತ್ಮ ನಾವು ದುಃಖಿತ ಆಗ್ಲಿ ಇದ್ದಾಗ ನೋಡ್ಲಿಕ್ಕಾಗತ್ತಾ? ಪರಮಾತ್ಮ ನಮಗೆ ದುಃಖವನ್ನು ಕೊಡುವುದಿಲ್ಲ. ನಾವು ಮಾಡಿದ ಕರ್ಮದ ಫಲ ಸ್ವರೂಪವನ್ನು ನಾವು ಅನುಭವಿಸುತ್ತೇವೆ. ಅದಕ್ಕೆ ಕಾರಣಕರ್ತ ಪರಮಾತ್ಮ ಅಲ್ಲ. ಇವಾಗ ಓಡೋಡಿ ಮಗು ಕೆಳಗಡೆ ಬಿದ್ದೋಗುತ್ತೆ ಅಂತ ಅಂದ್ರೆ ಅದಕ್ಕೆ ಕಾರಣಕರ್ತ ಯಾರು? ಮಗುನೇ ತಾನೆ. ಆದ್ರೆ ನಾವು ಯಾರು ಹೊಡಿತೀವಿ? ನೆಲ ಹೊಡಿತೀವಿ. ನೆಲ ಬೀಳಿಸ್ತಾ ಇಲ್ಲ. ಅದೇ ತರಹ ನಮ್ಮ ಸಮಾಧಾನಕ್ಕೆ ನಾವೇನ್ ಮಾಡ್ತೀವಿ? ಏನೇ ದುಃಖ ಆಗ್ಲಿ ಏನೇ ಕಷ್ಟ ಆಗ್ಲಿ ಪರಮಾತ್ಮ ನೀನೇ ನನಗೆ ದುಃಖ ಕೊಟ್ಟೆ ಅಂತ ಅಂತೀವಿ. ಸರಿ, ಒಂದ್ ವೇಳೆ ಪರಮಾತ್ಮ ದುಃಖ ಕೊಟ್ರೆ ದುಃಖದಲ್ಲಿ ಪರಮಾತ್ಮ ಕಾಪಾಡುವಂತ ಯಾಕೆ ನೆನಿಬೇಕು ಅಲ್ವಾ? ನಮ್ಗೆ ದುಃಖ ಕೊಟ್ಟಿರೋ ನಾವು ನೆನೆಸಲ್ಲ, ನಮ್ಗೆ ಕಷ್ಟ ಕೊಟ್ಟಿರೋ ನೆನೆಸಲ್ಲ. ಆದ್ರೆ ಪರಮಾತ್ಮನ ನೆನೆಸ್ತೇವೆ. ಯಾಕಂದ್ರೆ ಪರಮಾತ್ಮ ದುಃಖ ಹರ್ತ ಸುಖ ಕರ್ತ. ಪರಮಾತ್ಮ ದುಃಖ ಹರ್ತ ಸುಖ ಕರ್ತ. ಲಾಸ್ಟ್ 5th ಪಾಯಿಂಟ್ ಏನು? ಸರ್ವ ಗುಣ ಸಂಪನ್ನ ಅಂತ ಏನೈತೆ ಇದರಲ್ಲೇ ಬರುತ್ತೆ. ಎಲ್ಲ ಗುಣ ಸಂಪನ್ನ ಪರಮಾತ್ಮ. ದುಃಖ ದೂರ ಮಾಡಿ ಸುಖವನ್ನು ನಮಗೆ ಪ್ರಾಪ್ತಿ ಮಾಡಿಸುತ್ತಾರೆ ಪರಮಾತ್ಮ. ಅದಕ್ಕೆ ಶಾರದೆ ಮಾತೆ ಹೇಳುತ್ತಾರೆ, ಈ ಸಮುದ್ರವನ್ನೇ ಇಂಕಾಗಿ ಮಾಡಿಕೊಂಡು, ಈ ಭೂಮಿಯನ್ನೇ ಪೇಪರ್ ಆಗಿ ಮಾಡಿಕೊಂಡು, ಎಲ್ಲ ಗಿಡ ಮರಗಳನ್ನು ಪೆನ್ನಾಗಿ ಮಾಡಿಕೊಂಡು ಬರುತ್ತರೂ ಕೂಡ ಪರಮಾತ್ಮನ ಒಂದು ಗುಣಗಳು ಮಹಿಮೆಗಳು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಆ ಸರಸ್ವತಿ ತಾಯಿನೇ ಕುಳಿತು ಬರೆದ್ರು ಆ ಮಹಿಮೆಗಳನ್ನು. ಆ ಸರಸ್ವತಿ ತಾಯಿನೇ ಕುಳಿತು ಬರೆದ್ರು ಕೂಡ ಆ ಮಹಿಮೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮಹಿಮಾ ಯೋಗ್ಯರು ಪರಂಪಿತ ಶಿವ ಪರಮಾತ್ಮ ಅಂತ ನಾವು ಹೇಳುತ್ತೆ. ಮತ್ತೆ ಇಲ್ಲಿ ಪರಮಾತ್ಮ ಅಂತ ಹೇಳ್ತಾ ಇದೀನಿ ಪ್ರತಿ ಸಲ, ಗಮನಿಸಿ. ಪರಮಾತ್ಮ ಅಂದ್ರೆ ಪರಮಾತ್ಮ ಹೇಗಿರ್ತಾರೆ? ಯಾವುದೋ ರೂಪದಲ್ಲ, ಆತ್ಮನೇ ಅವರುನು. ರೂಪದಲ್ಲಿ ಬಿಂದುವೆ, ಆದ್ರೆ ಪರಮ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ ಶಾಶ್ವತ. ಆತ್ಮನು ಶಾಶ್ವತನೇ, ಪರಮಾತ್ಮ ಶಾಶ್ವತನೇ. ಆದ್ರೆ ಶ್ರೇಷ್ಠ, ಸರ್ವಾತ್ಮರಿಗಿಂತ ಶ್ರೇಷ್ಠ ಪರಮಾತ್ಮ. ಅದಕ್ಕೆ ಪರಂ ಆತ್ಮ, ಪರಮಾತ್ಮ ಅಂದ್ರೆ ಏನು? ಶ್ರೇಷ್ಠರು ಅಂತ ನಾವು ಪರಮಾತ್ಮನಿಗೆ ಹೇಳ್ತೇವೆ. ಪರಮಾತ್ಮ ಸರ್ವ ಶ್ರೇಷ್ಠರು. ಇಡೀ ಸೃಷ್ಟಿಯ ಜ್ಞಾನ 3 ಕಾಲವನ್ನು ತಿಳಿದಿರುವಂಥವರು. ಸರ್ವ ಶಕ್ತಿ ಸಂಪನ್ನ, ಶಾಂತಿ ಸಾಗರ, ಪ್ರೇಮ ಸಾಗರ, ಗುಣ ಸಾಗರ, ಎಲ್ಲಾ ಗುಣಗಳ ಸಾಗರ, ಆನಂದ ಸಾಗರ, ಪ್ರೇಮ ಸಾಗರ, ಪವಿತ್ರ ಸಾಗರ, ಗುಣಗಳ ಭಂಡಾರನೇ ಪರಮಾತ್ಮ. ಅವರಂತೆ ನಾನಿವಾಗನ್ನಲ್ಲ, ಪ್ರೇಮ ಸ್ವರೂಪ, ಆನಂದ ಸ್ವರೂಪ, ಶಾಂತ ಸ್ವರೂಪ, 7 ಗುಣಗಳ ಬಗ್ಗೆ. ನಾವು ಆತ್ಮ ಮಾಡಲ್ಪಟ್ಟಿದ್ದೇ 7 ಗುಣದಿಂದ. ತಂದೆಯಂತೆ ಮಕ್ಕಳು, ತಂದೆಯ ಗುಣ ಸಾಗರ, ನಾವು ಗುಣ ಸ್ವರೂಪ. ಯಾಕಂದ್ರೆ ಪರಮಾತ್ಮನೇ ನಮ್ಮ ರಚನೆಯನ್ನು ಮಾಡಿದ್ದಾರೆ. ಎಲ್ಲ ಆತ್ಮರ ರಚಯಿತ ಆ ನಿರಾಕಾರ ಪರಂಪಿತ ಪರಮಾತ್ಮ. ಈಗ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾದಂತ ವಿಚಾರ ಏನು ಅಂದ್ರೆ, ಪರಮಾತ್ಮ ಎನ್ನುವಂಥವರು ನಿರಾಕಾರ, ಅವರು ಒಬ್ಬರೇ ಆಗಿದ್ದಾರೆ. ಅವರು ಪರಮಧಾಮದ ನಿವಾಸಿ, ಅವರ ಸಂತಾನ ನಾನು ಪರಮಾತ್ಮನಲ್ಲ. ನಾನು ಯಾರು? ಆ ಪರಮಾತ್ಮನ ಸಂತಾನ ನಾನು. ಅದಕ್ಕೆ ನೀನೇ ತಾಯಿ, ನೀನೇ ತಂದೆ, ನೀನೇ ನನಗೆಲ್ಲವೂ ಅಂತ ನಾವು ಹೇಳ್ಕೊಂಬಂದ್ವಿ. ನಾನೇ ಆಗಿದ್ರೆ ನಾನೇ ಕೇಳ್ತಿದ್ದೆ ಅಲ್ವಾ? ಒಂದು ವೇಳೆ ನಾನೇ ಪರಮಾತ್ಮನಾಗಿದ್ದರೆ ನಾವು ಪರಮಾತ್ಮ ನನ್ನ ಕಾಪಾಡುವಂತೆ ಯಾಕೆ ಕರಿಬೇಕು? ಯಾಕೆ ಹೋಗ್ಬೇಕು ಅಲ್ವಾ? ಪರಮಾತ್ಮನ ನಾವು ಕೂಗ್ತಾ ಇದ್ದೀವಿ, ಕರೀತಾ ಇದ್ದೀವಿ ಅಂತಂದ್ರೆ ನಾವು ಪರಮಾತ್ಮನಲ್ಲ, ಬೇರೆ ಯಾರು ಇದ್ದಾರೆ ಅವರನ್ನು ಪಡೆಯುವುದಕ್ಕಾಗಿ ನಾವು ಕೂಗ್ತೀವಿ ಅಂತ ಅರ್ಥ. ಈಗ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಪ್ರಕೃತಿಯು ಪರಮಾತ್ಮ ಅಲ್ಲ, ಯಾವುದೇ ತತ್ವವು ಪರಮಾತ್ಮ ಅಲ್ಲ, ಯಾರಲ್ಲಿಯೂ ಪರಮಾತ್ಮ ಇಲ್ಲ, ಕನದಲ್ಲಿಯೂ ಪರಮಾತ್ಮ ಇಲ್ಲ. ಪರಮಾತ್ಮ ಎನ್ನುವಂಥ ಸರ್ವಶ್ರೇಷ್ಠವಾಗಿರುವಂತಹ ಶಕ್ತಿ ಪರಮಾತ್ಮ. ಆ ಪರಮಾತ್ಮನನ್ನು ವರ್ಣಿಸುವಂತ ಒಂದು ನಮಗೆ ಶಬ್ದಗಳೇ ಇಲ್ಲ ಅಂತಂದ್ಮೇಲೆ, ಅಷ್ಟು ಶ್ರೇಷ್ಠ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ. ಆ ತಂದೆಯನ್ನು ನೆನೆದರೆ ಸಾಕು, ನಮ್ಮ ಜೀವನ ಅನ್ನೋದು ಪಾವನ.
ಪರಮಾತ್ಮ ಇವಾಗ ನಾವು ಯಾರಾದ್ರೂ ನಿಮ್ಮ ಪರಿಚಯ ಏನು ಅಂತಂದ್ರೆ ನಾವು ಕೆಲವು ಹೇಳ್ತೀವಿ, ನಮ್ಮ ಹೆಸರು, ನಮ್ಗೆ ಇದು ಕ್ವಾಲಿಫಿಕೇಶನ್. ಆತರ ಪರಮಾತ್ಮನಿಗೂ ಒಂದು ಐಡೆಂಟಿಟಿ ಐತಿ. ಪರಮಾತ್ಮನ ಹೆಸರು ಫಸ್ಟ್, ಪರಮಾತ್ಮನ ಹೆಸರು ಸದಾಶಿವ. ಇವಾಗ ನಾವು ಅಂತಂದ್ರೆ ನಮ್ಮ ಪ್ರೊಫೈಲಲ್ಲಿ ಫೋಟೋ ಇಡ್ತೀವಿ ಅಲ್ವಾ. ಪರಮಾತ್ಮನ ಒಂದು ರೂಪ ಜ್ಯೋತಿರ್ಬಿಂದು ಸ್ವರೂಪ. ಕ್ವಾಲಿಫಿಕೇಶನ್, ಪರಮಾತ್ಮನ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ ಈ 5 ಡಿಗ್ರೀಸ್. ನಾವಿವಾಗ ಏನು 5 ಕ್ವಾಲಿಫಿಕೇಶನ್ ಹೇಳಿದ್ವಲ್ಲ, ಸರ್ವಧರ್ಮ ಮಾನ್ಯ, ಸರ್ವೋಚ್ಚ, ಸರ್ವೋಪರೆ, ಸರ್ವಜ್ಞಾನಿ, ಮತ್ತೆ ಸರ್ವಶಕ್ತಿವಂತ, ಸರ್ವಗುಣವಂತ. ಇದೇ 5 ಡಿಗ್ರೀಸ್ ಅವ್ರ ಕ್ವಾಲಿಫಿಕೇಶನ್. ಅಡ್ರೆಸ್ ಪರಮಧಾಮ, ನೆಕ್ಸ್ಟ್ ಪಾಠ ಅದನ್ನ ಹೇಳ್ತೀನಿ. ನಾನು ಹೇಳದ್ನಲ್ಲ, ಬ್ರಹ್ಮನೇ ಪರಮಾತ್ಮ ಅಲ್ಲ, ಬ್ರಹ್ಮಾಂಡನೇ ಪರಮಾತ್ಮ ಅಲ್ಲ, ಬ್ರಹ್ಮಾಂಡದಲ್ಲಿ ಪರಮಾತ್ಮ ಇರ್ತಾರೆ ಅಂತ ಅಂದೆ. ಅದರ ಬಗ್ಗೆ ತಿಳಿಸ್ತೀನಿ. ಅದು ಅಡ್ರೆಸ್ ಪರಮಾತ್ಮನ. ಅದಕ್ಕೆ ನಾವು ಪರಮಧಾಮ ಅಂತ ನಾವು ಪರಮಾತ್ಮನಿಗೆ ಹೇಳ್ತೇವೆ. ಮತ್ತೆ ಆಕ್ಯುಪೇಷನ್, ಆಕ್ಯುಪೇಷನ್ ಅಂದ್ರೆ ಕರ್ತವ್ಯ, ಕೆಲಸ ಏನು ಅಂತಂದ್ರೆ ಕಲ್ಯಾಣ. ಕಲ್ಯಾಣ ಮಾಡುವುದೇ. ಕಲ್ಯಾಣ ಅಂದ್ರೆ ಮದುವೆ ಅಲ್ಲ. ಕಲ್ಯಾಣ ಅಂದ್ರೇನು? ಒಳ್ಳೇದು ಮಾಡು, ಮಂಗಲ ಮಾಡು. ಇದೇ ಅವ್ರ ಕರ್ತವ್ಯ. ಈ 5 ಕ್ವಾಲಿಟೀಸ್ ಅಥವಾ ಈ 5 ಬ್ರೀಫಿಕೇಶನ್ನೇ ಪರಮಾತ್ಮನ ಐಡೆಂಟಿಟಿ. ಈಗ ಈ ಜ್ಞಾನವನ್ನು ಆಧಾರವಾಗಿ ಇಟ್ಟುಕೊಂಡು ತಾವೇ ಅನುಭವವನ್ನು ಮಾಡಬಹುದು. ಪರಮಾತ್ಮ ಅಂದ್ರೆ ಯಾರು, ನಿಜವಾಗಿರುವಂತ ಪರಮಾತ್ಮನ ಕಲ್ಪನೆ ಏನು ಅಂತ ಈಗ ಸ್ವಲ್ಪ ನಮ್ಗೆ ಸ್ಪಷ್ಟವಾಗಿರ್ಬೇಕು ಅಂತ ನಾನು ತಿಳ್ಕೊಳ್ತೇನೆ. ಪರಮಾತ್ಮ ಅಂದ್ರೆ ನಿರಾಕಾರನಾಗಿರ್ತಾರೆ. ದೇಹದಾರಿ ಪರಮಾತ್ಮ ಅಲ್ಲ. ದೇಹದಾರಿಯನ್ನು ಸರ್ವರು ಒಪ್ಪುವುದಿಲ್ಲ. ನಿರಾಕಾರನೇ ಪರಮಾತ್ಮ. ಆ ನಿರಾಕಾರನೇ ಎಲ್ಲರೂ ಒಪ್ತಾರೆ. ಯಾಕಂದ್ರೆ ಎಲ್ಲರ ತಂದೆ ಅವರೇ. ಆ ನಿರಾಕಾರ ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪ, ಸರ್ವ ಶಕ್ತಿವಂತರಾಗಿದ್ದಾರೆ. ಈಗ ನಾನು ನಿರಾಕಾರ ಆತ್ಮನಂತ ನೆನೆದು ಆ ನಿರಾಕಾರ ಪರಂಪಿತ ಪರಮಾತ್ಮನನ್ನು ನನ್ನ ಮನಸ್ಸಿನ ಮೂಲಕ ನಾನು ಅವರ ನೆನಪು ಮಾಡಿದಾಗ ನಾನು ಆತ್ಮ ಸದಾ ಪಾವನ, ನಾನು ಸದಾ ಆನಂದ, ನಾನು ಸದಾ ಸುಖ ಸ್ವರೂಪದಲ್ಲಿ ಇರುತ್ತೇನೆ. ಇವಾಗ ನೀರಿನಲ್ಲಿಯೇ ನಾವು ಮುಳುಗೋದಾಗ ಆ ನೀರಿನ ತಂಪಿನ ಅನುಭವ ಹೇಗೆ ನಮಗೆ ಅನುಭವ ಆಗುತ್ತದೆಯೋ ಅದೇ ರೀತಿ ಪರಮಾತ್ಮ ಗುಣ ಸಾಗರ ಅಂತಂದ್ಮೇಲೆ ಅವರಲ್ಲಿ ನಮ್ಮ ಮನಸ್ಸನ್ನಿಟ್ಟಾಗ ನಾವು ಕೂಡ ಏನಾಗ್ತೇವೆ, ಅದೇ ಗುಣ ಸ್ವರೂಪವಾಗಿ ನಾವು ಆಗ್ತೇವೆ. ಈ ರೀತಿ ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಆತ್ಮಾತ ತಿಳಿದು ನಿರಾಕಾರ ಪರಮಾತ್ಮನನ್ನು ನೆನೆಯೋದ್ರಿಂದಲೇ ನಮ್ಮ ಜೀವನದಲ್ಲಿ ನಿಜವಾಗಿರುವಂತಹ ಪ್ರಾಪ್ತಿ ಅನ್ನೋದು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಪರಮಾತ್ಮರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಏಕ ಪರಮಾತ್ಮ. ಆ ಒಬ್ಬ ಪರಮಾತ್ಮನ ನಾವೆಲ್ಲರೂ ಕೂಡ ಜೀವನದಲ್ಲಿ ನೆನೆದು ನಮ್ಮ ಜೀವನವನ್ನು ಸುಖಮಯ ಆನಂದಮಯವಾಗಿ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಈ ಪರಮಾತ್ಮನ ಸತ್ಯ ಪರಿಚಯಕ್ಕೆ ವಿರಾಮ.